हरे कृष्ण। ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो ओं विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन्निति नामिने। नमस्ते सरस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्णा कृष्ण कृष्ण हरे 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 राम 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 हरे हरे। ಹರೇ ಕೃಷ್ಣ। ಇವತ್ತಿನ ಕ್ಲಾಸಿಗೆ ಸ್ವಾಗತ। ಹರೇ ಕೃಷ್ಣ। 1 minute. ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೇನೆ। ಹಿಂದಿನ ಕ್ಲಾಸಲ್ಲಿ ನಾವು 13 ಮತ್ತೆ 14ನೇ ಅಧ್ಯಾಯ ನೋಡಿದ್ವಿ। ಆ ಇವತ್ತಿನ ಕ್ಲಾಸಲ್ಲಿ ನಾವು ಅದಿ ಹದ್ ಆ, ಅಲ್ಲ 14 ಹಿಂದಿನ ಕ್ಲಾಸಲ್ಲಿ 14 ಮತ್ತೆ 15ನೇ ಅಧ್ಯಾಯ ನೋಡಿದ್ವಿ। ಇವತ್ತಿನ ಕ್ಲಾಸಲ್ಲಿ 16ನೇ ಅಧ್ಯಾಯ ನೋಡೋಣ। 16 ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೇನೆ। ಸೊ ಪ್ರಥಮವಾಗಿ ಷಡ್ಗೋಸ್ವಾಮಿ ಅಷ್ಟಕ ಅವರ ಆಶೀರ್ವಾದಕ್ಕಾಗಿ ನಾವು ಈ ವರ್ಸ್ ಅನ್ನು ಹೇಳೋಣ, ಮನಸ್ಸಿನಲ್ಲಿ ಹೇಳಿ। ನಾನಾ ಶಾಸ್ತ್ರ ವಿಚಾರಣೈಕ ನಿಪುಣೌ ಸದ್ಧರ್ಮ ಸಂಸ್ಥಾಪಕೌ ಲೋಕಾನಾಂ ಹಿತಕಾರಿಣೌ ತ್ರಿಭುವನೇ ಮನ್ಯೌ ಶರಣ್ಯಾಕರೌ ರಾಧಾ ಕೃಷ್ಣ ಪದಾರವಿಂದ ಭಜನಾ ನಂದೇನ ಮತ್ತಾಲಿಕೌ ವಂದೇ ರೂಪ ಸನಾತನೌ ರಘುಯುಗೌ ಶ್ರೀ ಜೀವ ಗೋಪಾಲಕೌ। ಸೊ ಷಡ್ಗೋಸ್ವಾಮಿಗಳು ಅವರು ತುಂಬಾ ಕೃಪಾಳು। ಅವರು ಎಲ್ಲ ಶಾಸ್ತ್ರಗಳನ್ನು ಓದಿ ಸ್ಕ್ರೂಟಿನೈಸಿಂಗ್ಲಿ ಸ್ಟಡಿ ಮಾಡಿ ನಮ್ಮಂತ ಕಲಿಯುಗದ ಜನರ ಉದ್ಧಾರಕ್ಕಾಗಿ ನಮ್ಗೆ ಕೊಟ್ಟಿದ್ದಾರೆ। ಸೊ ದೇ ಆರ್ ಆನರ್ಡ್ ಆಲ್ ಓವರ್ 3 ವರ್ಲ್ಡ್ಸ್। ಅಂತಹ ಷಡ್ಗೋಸ್ವಾಮಿಗಳ ಆಶೀರ್ವಾದವನ್ನು ತೆಗೆದುಕೊಂಡು ಮುಂದೆ ಹೋಗೋಣ। ಇವತ್ತಿನ ಅಧ್ಯಾಯದಲ್ಲಿ ನಾವು ಮುಖ್ಯವಾಗಿ ರಾಗಾನುಗ ಸಾಧನಾ ಭಕ್ತಿ ಇದರ ಬಗ್ಗೆ ನೋಡ್ತಾ ಇದ್ದೇವೆ। ನಮ್ಗೆ ಗೊತ್ತು ವೈಧಿ ಸಾಧನಾ ಭಕ್ತಿ, ವೈಧಿ ಸಾಧನಾ ಭಕ್ತಿಯಲ್ಲಿ ನಮ್ಗೆ ಸ್ವಲ್ಪ ಪುಷ್ ಬೇಕು, ಅಂದ್ರೆ ನಮ್ಮ ಇನ್ಸ್ಪಿರೇಷನ್, ನಮ್ಮ ಸ್ಫೂರ್ತಿ ಏನಿದೆ ಇದು ಆಧ್ಯಾತ್ಮಿಕ ಗುರುಗಳ ಆದೇಶ ಇರ್ತದೆ। ಆಧ್ಯಾತ್ಮಿಕ ಗುರುಗಳು ನಮ್ಗೆ ಬೇರೆ ಬೇರೆ ಆದೇಶ ನೀಡ್ತಾರೆ, ಅದರ ಪ್ರಕಾರ ನಾವು ನಡಿತೇವೆ। ಆದ್ರೆ ರಾಗಾನುಗ ಸಾಧನಾ ಭಕ್ತಿ ಏನಿದೆ ಇದು ಸ್ವಲ್ಪ ಹೈಯರ್ ಪ್ಲಾಟ್ಫಾರ್ಮ್ ಇದೆ। ನಮಗೆ ಶ್ರದ್ಧಾ ಅಧೋ ಶ್ರದ್ಧಾ ತಥಾ ಸಾಧು ಸಂಘ ತಥಾ ಭಜನ ಕ್ರಿಯಾ ತಥಾ ಅನರ್ಥ ನಿವೃತ್ತಿ ನಿಷ್ಠಾ ರುಚಿ ಆಸಕ್ತಿ। ಸೊ ಆಸಕ್ತಿ ಸ್ಟೇಜ್ ಅನ್ನು ನಾವು ರಾಗಾನುಗ ಸಾಧನ ಭಕ್ತಿ ಸ್ಟೇಜ್ ಅದು। ಸೊ ರುಚಿಯಲ್ಲಿ ಸ್ವಲ್ಪ ನಮ್ಗೆ ಅದರದ್ದು ಗ್ಲಿಮ್ಸಸ್, ಸುಳಿವು ಸಿಗ್ತದೆ। ಆಸಕ್ತಿಯಲ್ಲಿ ರಾಗಾನುಗ ಸಾಧನ ಭಕ್ತಿಯನ್ನು ಅಭ್ಯಾಸ ಮಾಡ್ತಾರೆ। ಸೊ ಅದರಿಂದ ವೈದಿ ಸಾಧನ ಭಕ್ತಿ ಮತ್ತೆ ರಾಗಾನುಗ ಸಾಧನ ಭಕ್ತಿ, ನಾವು ಇಷ್ಟು ಈ 64 ಪ್ರಿನ್ಸಿಪಲ್ಸ್ ಇದನ್ನೆಲ್ಲ ನಾವು ನೋಡಿದ್ದು, ಅದೆಲ್ಲ ವೈದಿ ಸಾಧನ ಭಕ್ತಿಯಲ್ಲಿ ಸಂಪೂರ್ಣವಾಗಿ ಅದನ್ನು ಫಾಲೋ ಮಾಡ್ಲಿಕ್ಕೆ ನಮ್ಗೆ ನಾವು ಮಾಡ್ಬೇಕು। ಆದ್ರೆ ನಾವು ರಾಗಾನುಗ ಸಾಧನ ಭಕ್ತಿಯಲ್ಲಿ ಏನು ಅಂತ ನೋಡೋಣ। ಆಕ್ಚುಲಿ ನಾವು ಸ್ಲೈಡ್ ಅಲ್ಲಿ ನೋಡ್ತಾ ಇದ್ದೇವೆ, ಎಲ್ಲ ಭಕ್ತಿ, ಸೋರ್ಸ್ ಆಫ್ ಭಕ್ತಿಯ ಮೂಲ ಯಾರು? ಶ್ರೀಮತಿ ರಾಧಾರಾಣಿ। ಎಲ್ಲ ಭಕ್ತಿ ಅದು ರಾಧಾರಾಣಿಯಿಂದ ಬರ್ತದೆ। ಸೊ ಅವಳಿಗೆ ಸಮುದ್ರದಷ್ಟು ಭಕ್ತಿ ಇದ್ರೆ, ನಮ್ದು ಭಕ್ತಿ ಎಲ್ಲ ಸಣ್ಣ ಸಣ್ಣ ಪಾರ್ಟಿಕಲ್ ಇದ್ದಾಗೆ, ಅಣು ಇದ್ದಾಗೆ।
ಈಗ ಹೇಗೆ ಆ ದೇವೋತ್ತಮ ಪರಮ ಪುರುಷ ಕೃಷ್ಣ, ಅವನು ವಿಭು, ನಾವು ಅಣುಗಳು. ಸೊ ನಾವು ಅವನ ಪಾರ್ಟ್ ಅಂಡ್ ಪಾರ್ಸೆಲ್, ಅಂಶ. ಸೊ ಅದೇ ರೀತಿ ಶ್ರೀಮತಿ ರಾಧಾರಾಣಿ ಅವಳು ಸಂಪೂರ್ಣ ಭಕ್ತಿ. ಆದ್ರೆ ನಮ್ದು ಏನಿದೆ ಭಕ್ತಿ, ಅದು ಒಂದು ಡ್ರಾಪ್ ಇದ್ದ ಸಮುದ್ರದಲ್ಲಿ ಎಷ್ಟು ನೀರಿರ್ತದೆ, ಮತ್ತೆ ಒಂದು ಡ್ರಾಪ್ ಹೇಗೆ ಇರ್ತದೆ. ಸೊ ಅದಕ್ಕೆ ರಾಧಾರಾಣಿ ಭಕ್ತಿ ಅದನ್ನ ಏನಿದೆ, ದಟ್ ಈಸ್ ಅ ಟಾಪ್ ಮೋಸ್ಟ್ ಡಿವೋಷನ್. ಅವಳ ಆ ಭಾವವನ್ನು ಏನು ಹೇಳ್ತಾರೆ, ಮಹಾಭಾವ ಅಂತ ಹೇಳ್ತಾರೆ. ಸೊ ಮಹಾಭಾವ ಸ್ವರೂಪಿಣಿ ರಾಧಾ ಠಕುರಾನಿ. ಸೊ ನಮ್ಗೆ ಆಸಕ್ತಿ ಆದ್ಮೇಲೆ ಭಾವಭಕ್ತಿ, ಪ್ರೇಮ ಸ್ಟೇಜ್ ಇದೆ. ಪ್ರೇಮದಲ್ಲೂ ನಮ್ಗೆ 8 ಸ್ಟೇಜಸ್ ಇದೆ. ಸ್ನೇಹ, ಪ್ರೇಮ, ಸ್ನೇಹ, ಪ್ರಣಯ, ರಾಗ, ಅನುರಾಗ, ಆ ರೀತಿ. ಆಮೇಲೆ ಟೋಟಲ್ ಟಾಪ್ ಮೋಸ್ಟ್ ಯಾವುದು, ಮಹಾಭಾವ. ಸೊ ನಾವು ನಮ್ಮ ಭಕ್ತಿ ಗಾಢವಾದ ಹಾಗೆ, ಡೀಪರ್ ಆದ ಹಾಗೆ ಅದು ನಾವು ಹೈಯರ್ ಸ್ಟೇಜಸ್, ಮೇಲಿನ ಸ್ತರಕ್ಕೆ ಹೋಗ್ತಾ ಇರ್ತೇವೆ. ಸೊ ಆಕ್ಚುಲಿ ರಾಧಾರಾಣಿಯ ಡಿವೋಷನ್ ಏನಿದೆ, ಅದು ಭಕ್ತಿ ಏನಿದೆ, ಟಾಪ್ ಮೋಸ್ಟ್, ತುಂಬಾ ಅತ್ಯುನ್ನತವಾದ ಭಕ್ತಿ. ಯಾಕಂದ್ರೆ ರಾಧಾರಾಣಿಯ ಪೊಸಿಷನ್ ಏನು, ಅವಳು ಕೃಷ್ಣನ ಸ್ತ್ರೀ ರೂಪ, ಅಂದ್ರೆ ಕೃಷ್ಣನೇ ಸ್ವತಃ ಕೃಷ್ಣ. ರಾಧಾ ಕೃಷ್ಣ ಏಕತನು ದುಹಿ ದೇಹದರಿ, ಅನ್ಯೋನ್ಯ ವಿಲಾಸೆ ರಸ ಸದನ ಕರಿ. ಸೊ ರಾಧಾಕೃಷ್ಣ ಏಕತನು, ಆದ್ರೆ 2 ದೇಹ ಹೊಂದಿದ್ದಾರೆ. ಇಬ್ರು ಒಂದೇ ಪರ್ಸನಾಲಿಟಿ, ಒನ್ ಅಬ್ಸಲ್ಯೂಟ್ ಟ್ರೂತ್, 2 ವ್ಯಕ್ತಿತ್ವ, ಪರ್ಸನಾಲಿಟಿ ಆಗಿದ್ದಾರೆ. ಯಾತಕ್ಕಾಗಿ, ಅನ್ಯೋನ್ಯ ವಿಲಾಸೆ ರಸ ಆಸ್ವಾದನಕರಿ, ಎಲ್ಲಾ ರಸಗಳನ್ನು ಮತ್ತೆ ಲೀಲೆಗಳನ್ನು ಆಸ್ವಾದನೆ ಮಾಡ್ಲಿಕ್ಕಾಗಿ 2 ಆಗಿದ್ದಾರೆ. ಸೊ ಫೆಮಿನೈನ್ ಕೌಂಟರ್ಪಾರ್ಟ್, ಸ್ತ್ರೀ ರೂಪ ಕೃಷ್ಣನ. ಸೊ ಅದಕ್ಕೆ ಕೃಷ್ಣ ಮತ್ತೆ ರಾಧಾ ಏನು ವ್ಯತ್ಯಾಸ ಇಲ್ಲ. ಸೊ ನಾವು ನೋಡ್ತಾ ಇದ್ದೇವೆ ಇಲ್ಲಿ ಹೇಗೆ ಗೋಪಿಗಳು, ಅವರ ಭಕ್ತಿ ಏನಿದೆ, ದಟ್ ಇಸ್ ದ ಟಾಪ್ ಮೋಸ್ಟ್, ವೃಂದಾವನದ ಗೋಪಿಯರ ಭಕ್ತಿ. ಸೊ ಆಕ್ಚುಲಿ ಈ ರಾಗಾನುಗ ಭಕ್ತಿಯಲ್ಲಿ ಭಕ್ತರು ತುಂಬಾ ರೀತಿಯ ಭಕ್ತರು ಇರ್ತಾರೆ, ರಾಗಾತ್ಮಿಕ ಭಕ್ತರು ಅಂತ ಹೇಳ್ತಾರೆ. ಸೊ ಅವರಲ್ಲಿ ಆದ್ರೂ ಸಹ ಕೆಲವು ಸ್ತರಗಳನ್ನು ನಾವು ಅದರಲ್ಲಿ ನೋಡಬಹುದು. ಸೊ ನಾವು ಆಕ್ಚುಲಿ ಭಾಗವತಮಲ್ಲಿ ಪ್ರಪ್ರಥಮವಾಗಿ ಓದ್ತೇವೆ ಯಾರು, ಸುಖದೇವ ಗೋಸ್ವಾಮಿ. ಸುಖದೇವ ಗೋಸ್ವಾಮಿ ಅವರು 16 ವರ್ಷ ಆದ್ರೂ ಸಹ ಅವ್ರ ತಾಯಿಯ ಗರ್ಭದಿಂದ ಹೊರಗೆ ಬರ್ಲಿಲ್ಲ. ಅವರನ್ನು ಹೊರಗೆ ತರಬೇಕಾದ್ರೆ ತುಂಬಾ ಕಷ್ಟ ಪಡ್ಬೇಕಾಯ್ತು. ಆಮೇಲೆ ಅವರು ಹೊರಗೆ ಬಂದ ತಕ್ಷಣ ನಡ್ಕೊಂಡು ಹೋಗ್ತಾ ಇರ್ತಾರೆ. ನಡ್ಕೊಂಡು ಹೋಗ್ಬೇಕಾದ್ರೆ ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇದ್ದೇವೆ, ಎಷ್ಟೊಂದು ಜನ ಅಲ್ಲಿ ಯುವತಿಯರು, ಅವರು ಯಾವುದೇ ವಸ್ತ್ರ ಧರಿಸದೆ ಸ್ನಾನ ಮಾಡ್ತಾ ಇರ್ತಾರೆ. ಆಕ್ಚುಲಿ ಸುಖದೇವ ಗೋಸ್ವಾಮಿ ಅವರು ಸಹ ಯಂಗ್ ಬಾಯ್, ಅವರು ಸಹ ಯಾವುದೇ ವಸ್ತ್ರವನ್ನು ಧರಿಸಿರ್ಲಿಲ್ಲ. ಯಾಕಂದ್ರೆ ಗರ್ಭದಿಂದ ಹೊರಗೆ ಬಂದಾಗ ನಡ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ಯಾವಾಗ ಸುಖದೇವ ಗೋಸ್ವಾಮಿ ಅವರು ನಡ್ಕೊಂಡು ಹೋಗ್ತಾರೆ, ಈ ಯುವತಿಯರಿಗೆ ಅವರನ್ನು ನೋಡಿ ಗೊತ್ತಾಯ್ತು ಏನು, ಈಸ್ ಇನ್ನೋಸೆಂಟ್, ಮುಗ್ಧ. ಯಾಕಂದ್ರೆ ಅವರಿಗೆ ಸ್ತ್ರೀ ಮತ್ತೆ ಪುರುಷ ವ್ಯತ್ಯಾಸ ಗೊತ್ತಾಗ್ತಿರ್ಲಿಲ್ಲ, ಅಂತಹ ಸ್ತರದಲ್ಲಿದ್ರು. ಸೊ ಅದಕ್ಕೆ ಅವರು ಯಾವುದೇ ಮತ್ತೆ ಅವರು ಅಷ್ಟೊಂದು ಕೇರ್ ಮಾಡ್ಲಿಲ್ಲ ಸುಖದೇವ್ ಗೋಸ್ವಾಮಿ ಅವರು ನಡ್ಕೊಂಡು ಹೋಗ್ಬೇಕಾದ್ರೆ. ಆದ್ರೆ ಇಲ್ಲಿ ನಾವು ಹಿಂದೆ ನೋಡ್ತಾ ಇದ್ದೇವೆ, ವ್ಯಾಸದೇವರು ಯಾವಾಗ ಬರ್ತಾರೆ, ಅಲ್ಲಿ ಯುವತಿಯರು ತತ್ಕ್ಷಣವೇ ವಸ್ತ್ರವನ್ನು ಧರಿಸ್ತಾ ಇದ್ದಾರೆ. ವ್ಯಾಸದೇವರು ಸುಖದೇವ್ ಗೋಸ್ವಾಮಿ ಅವರ ತಂದೆ, ಇನ್ನು ಆಕ್ಚುಲಿ ಹೈಯರ್ ಪೊಸಿಷನ್ ಅಲ್ಲಿ ಇದ್ದಾರೆ. ಆದ್ರೆ ಯಾಕೆ ವಸ್ತ್ರ ಧರಿಸ್ತಾರೆ ಅಂದ್ರೆ, ಈಸ್ ಎ ಗೃಹಸ್ಥ, ಅವರಿಗೆ ಸ್ತ್ರೀ ಪುರುಷ ವ್ಯತ್ಯಾಸ ಗೊತ್ತಾಗ್ತದೆ. ಆದ್ರೆ ಸುಖದೇವ್ ಗೋಸ್ವಾಮಿಗಳಿಗೆ ಅದು ವ್ಯತ್ಯಾಸ ಗೊತ್ತಾಗ್ತಿರ್ಲಿಲ್ಲ. ಸೊ ಆ ಅತ್ಯುನ್ನತ ಪ್ಲಾಟ್ಫಾರ್ಮ್ ಅಲ್ಲಿ ಇದ್ರು. ಆಮೇಲೆ ನಮ್ಗೆ ಗೊತ್ತು ಹೇಗೆ ಶ್ರೀಮದ್ ಭಾಗವತ ಈ ಪರೀಕ್ಷಿತ ಮಹಾರಾಜರಿಗೆ 7 ದಿನದಲ್ಲಿ ಸಾಯುವಂತಹ ಶಾಪ ಸಿಕ್ಕಿದೆ. ಎಂತ ಅತ್ಯುನ್ನತವಾದ ಋಷಿಮುನಿಗಳಲ್ಲಿ ಬಂದಿದ್ರು. ನಾರದ, ಭಾರದ್ವಾಜ ಮುನಿ, ಗೌತಮ ಋಷಿ, ಪರಶುರಾಮ, ವ್ಯಾಸದೇವ. ಸೊ ಎಂತೆಂತ ರಾಜ ಋಷಿಗಳು, ಬ್ರಹ್ಮ ಋಷಿಗಳು, ದೇವ ಋಷಿಗಳು ಎಲ್ಲ ಬಂದಿದ್ರು. ಆದ್ರೆ
ಎಲ್ಲರೂ ಸುಖದೇವ ಗೋಸ್ವಾಮಿಗಳನ್ನು ಸ್ಪೀಕರ್ ಆಗಿ ಚೂಸ್ ಮಾಡ್ತಾರೆ, ಸೆಲೆಕ್ಟ್ ಮಾಡ್ತಾರೆ, ಅಂದ್ರೆ ಅವರನ್ನು ಆರಿಸ್ತಾರೆ. ಯಾಕೆ? ಅವರು ತುಂಬಾ ಈ ಭಾಗವತ ಮಾತನಾಡ್ಲಿಕ್ಕೆ ತುಂಬಾ ಅತ್ಯುನ್ನತವಾಗಿ ಶ್ರೇಷ್ಠ ಸ್ಪೀಕರ್ ಅಂದ್ರೆ ಅವರೇ ಅಂತ. ಯಾತಕ್ಕಾಗಿ ಅಂದ್ರೆ ಸುಖ ಇವರು ಸುಖದೇವ ಗೋಸ್ವಾಮಿಗಳು ಆಧ್ಯಾತ್ಮಿಕ ಲೋಕದಲ್ಲಿ ಏನಾಗಿದ್ರು ಅವರು? ಶುಕ ಪ್ಯಾರೆಟ್, ಗಿಳಿ. ಶ್ರೀಮತಿ ರಾಧಾರಾಣಿಯ ಗಿಳಿ ನಾವು ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇದ್ದೇವೆ. ಪರ್ಸನಲ್ ಗಿಳಿ ಶುಕದೇವ ಗೋಸ್ವಾಮಿ. ಆದ್ರಿಂದ ಅವರು ಆಧ್ಯಾತ್ಮಿಕ ಲೋಕವನ್ನು ನೋಡಿದ್ರು. ಸೊ ಆದ್ರಿಂದ ಅವರಿಗೆ ಹಿ ವಾಸ್ ದ ಮೋಸ್ಟ್ ಕ್ವಾಲಿಫೈಡ್. ಆಮೇಲೆ ಚೈತನ್ಯ ಮಹಾಪ್ರಭುಗಳು ಎರಡನೇ ಸ್ತರದಲ್ಲಿ ನಾವು ನೋಡ್ತೇವೆ. ಚೈತನ್ಯ ಮಹಾಪ್ರಭುಗಳು ಎಂತಹ ಡೀಪ್ ಲವ್, ತುಂಬಾ ಅಗಾಧವಾದ ಪ್ರೇಮವನ್ನು ಹೊಂದಿದ್ರು. ಸೊ ಇಲ್ಲಿ ನಾವು ನೋಡ್ತೇವೆ ಆಕ್ಚುಲಿ ಮೂಡ್ ಆಫ್ ಗೋಪೀಸ್ ಎಷ್ಟೊಂದು ಸಲ ಚೈತನ್ಯ ಮಹಾಪ್ರಭುಗಳು ರಾಧಾರಾಣಿಯ ಭಾವವನ್ನು ಹೊಂದಿದ್ರು. ಆಮೇಲೆ ಅವರು ಏನ್ ಹೇಳಿದ್ರು? ಗೋಪಿಯರ ಪ್ರೇಮ ಏನಿದೆ ಅದು ಅತ್ಯುನ್ನತವಾದುದು. ಸೊ ಕೃಷ್ಣ ಇಸ್ ಅಟ್ರಾಕ್ಟೆಡ್ ಬೈ ಈ ಪ್ಯೂರ್ ಡಿವೋಷನಲ್ ಸರ್ವಿಸ್ ಆಫ್ ಗೋಪೀಸ್. ಗೋಪಿಗಳ ಶುದ್ಧ ಭಕ್ತಿಗೆ ಆಕರ್ಷಿತರಾಗಿದ್ರು. ಸೊ ನಾವು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಇಲ್ಲಿ ನೋಡ್ತಾ ಇದ್ದೇವೆ, ಗೋಪಿಯರು ಕೃಷ್ಣನ ಬಗ್ಗೆ, ಅವನ ಲೀಲೆಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಆದ್ರೆ ಕೃಷ್ಣ ಮರದ ಹಿಂದೆ ನಿಂತು ಕೇಳ್ತಾ ಇದ್ದಾನೆ. ಅವನಿಗೆ ತುಂಬಾ ಸಂತೋಷ ಆಗ್ತಾ ಇದೆ. ಸೊ ಆದ್ರಿಂದ ಶ್ರೀಮದ್ ಭಾಗವತದಲ್ಲಿ ಸಹ ಏನು ಹೇಳಿದ್ದಾರೆ? ಇವರು ಶ್ರೀಮದ್ ಭಾಗವತ ಇದು ಚೈತನ್ಯ ಮಹಾಪ್ರಭುಗಳ ಮತ ಏನು? ಗೋಪಿಯರು ಸರ್ವಶ್ರೇಷ್ಠ ಭಕ್ತರು. ಆರಾಧ್ಯ ಭಗವಾನ್ ವ್ರಜೇಶ್ ತನಯಸ್ತದ್ಧಾಮ ವೃಂದಾವನಂ ರಮ್ಯಾ ಕಾಚಿತ ಉಪಾಸನಂ ರಜವಧುಂ ವರ್ಗೇನ ಯಾ ಕಲ್ಪಿತ ಶ್ರೀಮದ್ ಭಾಗವತಂ ಪ್ರಮಾಣಂ ಅಮಲಂ ಪ್ರೇಮ ಪುಮಾರ್ತೋ ಮಹಾನ್ ಶ್ರೀ ಚೈತನ್ಯ ಮಹಾಪ್ರಭೋರ್ ಮಹತಮಿದಂ ತತ್ರ ಆರಾಧನ ಪರಹ. ಬೆಸ್ಟ್ ಧಾಮ್, ಅತ್ಯುನ್ನತವಾದ ಧಾಮ ವೃಂದಾವನ ಧಾಮ. ಅತ್ಯುನ್ನತ ಪ್ರಭು ದೇವೋತ್ತಮ ಪರಮ ಪುರುಷ ಕೃಷ್ಣ ಆ ಯಾವ ರೂಪ? ಆ ವೇಣುಕ್ವಣಂತಂ ಅರವಿಂದ ದಲಾಯತಾಕ್ಷಂ, ಕೊಳಲನ್ನು ಹಿಡಿದಿರುವಂತಹ, ಈ 2 ಹ್ಯಾಂಡೆಡ್, 2 ಕೈಗಳನ್ನು ಹೊಂದಿರುವಂತಹ, ಮತ್ತೆ ಪಿಕಾಕ್ ಫೆದರ್, ನವಿಲು ಗರಿಯನ್ನು ಇಟ್ಟಿರುವಂತಹ ಅಂತಹ ದೇವೋತ್ತಮ ಪರಮ ಪುರುಷ ವೃಂದಾವನ ಕೃಷ್ಣ, ಅವನು ಟಾಪ್ ಮೋಸ್ಟ್. ಮತ್ತೆ ವ್ರಜವಧುಂ ರಮ್ಯಾ ಕಾಚಿತ ಉಪಾಸನಂ ವ್ರಜವಧುಂ, ವ್ರಜವಧುಗಳ ಡಿವೋಷನ್ ಏನಿದೆ ದಟ್ಸ್ ದ ಬೆಸ್ಟ್. ಆಮೇಲೆ ಶ್ರೀಮದ್ ಭಾಗವತ ಅದು ಅತ್ಯುನ್ನತವಾದ ಪುಸ್ತಕ. ಸೊ ಆಕ್ಚುಲಿ ಯಾತಕ್ಕಾಗಿ ಅವರು ಟಾಪ್ ಮೋಸ್ಟ್ ಭಕ್ತರು? ಯಾಕಂದ್ರೆ ವೃಂದಾವನದಲ್ಲಿ ಇರ್ಬೇಕಾದ್ರೆ ಗೋಪಿಯರದು ಇಚ್ಛೆ ಒಂದೇ ಇತ್ತು. ಅವರಿಗೆ ಭೌತಿಕ ಇಚ್ಛೆ ಇರಲಿಲ್ಲ, ಅಥವಾ ನಾವು ವೈರಾಗಿಗಳಾಗ್ಬೇಕು ಅನ್ನುವ ಇಚ್ಛೆನೂ ಇರಲಿಲ್ಲ. ಭುಕ್ತಿ ಮುಕ್ತಿ ಸಿದ್ಧಿ ಕಾಮ ಏನೂ ಇರಲಿಲ್ಲ ಅವ್ರಿಗೆ. ಅವರ ಇಚ್ಛೆ ಒಂದೇ, ಕೃಷ್ಣನಿಗೆ ಸಂತೋಷವನ್ನು ನೀಡಲಿಕ್ಕೆ. ಸೊ ಅವನು ವೃಂದಾವನದಲ್ಲಿದ್ರೆ ನಾವು ಮ್ಯಾಕ್ಸಿಮಮ್ ಅವನಿಗೆ, ಕೃಷ್ಣನಿಗೆ ಆನಂದ ನೀಡಬಹುದು ಅಂತ ಆ ಇಚ್ಛೆಯನ್ನು ಹೊಂದಿದ್ರು. ಸೊ 16ನೇ ಅಧ್ಯಾಯದಲ್ಲಿ ಅದನ್ನೇ ನಾವು ನೋಡ್ತೀವಿ. ಅಂದ್ರೆ ಆಕ್ಚುಲಿ ರಾಗಾನುಗ ಸಾಧನ ಭಕ್ತಿ ಅಂದ್ರೆ ಅಲ್ಲಿ ಸಾಧನ ನಡೀತಾ ಇದೆ, ಇನ್ನೂ ಸಹ ಸಾಧನ ನಡೀತಾ ಇದೆ, ಸಾಧನಾ ಭಕ್ತಿಯೇ ಅದು. ಆದ್ರೆ ವೈದಿ ಸಾಧನ ಭಕ್ತರು ರಾಗಾನುಗ ಸಾಧನ ಭಕ್ತಿಯನ್ನು ಅನುಕರಣೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಇಟ್ ಇಸ್ ಅ ಹೈಯರ್ ಪ್ಲಾಟ್ಫಾರ್ಮ್ ಇದೆ ಅದು. ಅದಕ್ಕೆ ಈ ರಾಗಾನುಗ ಸಾಧನ ಭಕ್ತಿಯನ್ನು ಏನು ಹೇಳ್ತಾರೆ? ಸ್ಪಾಂಟಾನಿಯಸ್ ಡಿವೋಷನ್ ಇನ್ ಪ್ರಾಕ್ಟೀಸ್. ಅಂದ್ರೆ ತತ್ಕ್ಷಣವೇ ಆಕರ್ಷಣೆ ಇದೆ ಕೃಷ್ಣನಿಗೆ. ಮತ್ತೆ ಯಾವ ರೀತಿಯ ಆಕರ್ಷಣೆ ಇದೆ? ಒಂದು ಭಾವದಲ್ಲಿ, ಒಂದು ಪರ್ಟಿಕ್ಯುಲರ್ ಭಾವದಲ್ಲಿ ಆಕರ್ಷಿತರಾಗ್ತಾರೆ. ಉದಾಹರಣೆಗೆ ಗೋಪಿ ಭಾವ ಅಂದ್ರೆ ಗೋಪಿಯರಿಗೆ ಅಟ್ರಾಕ್ಟ್ ಆಗೋದ್ರೆ ಗೋಪಿ ಭಾವ, ಅಥವಾ ಯಾರಾದ್ರೂ ಗೋಪರಿಗೆ ಅಟ್ರಾಕ್ಟ್ ಆದ್ರೆ ಗೋಪ ಭಾವ. ಸೊ ಈ ರೀತಿಯ ಭಾವವನ್ನು ಹೊಂದಿ ಅಟ್ರಾಕ್ಟ್ ಆಗ್ತಾರೆ. ಅದನ್ನು ಮುಂದೆ ನೋಡೋಣ.
ಸೊ ಸಾಧನಾ ಭಕ್ತರು, ಅವರು ಸಹ ಸಾಧನಾ ಭಕ್ತರು, ಇನ್ನೂ ಸಹ ಸಂಪೂರ್ಣ ಪರಿಪೂರ್ಣತೆಯನ್ನು ಪಡೆದಿಲ್ಲ ರಾಗಾನುಗ ಸಾಧನ ಭಕ್ತಿಯಲ್ಲಿ. ಆದ್ರೆ ಪರಿಪೂರ್ಣತೆ ಪಡೆದ ಮೇಲೆ ಅವರನ್ನು ರಾಗಾತ್ಮಿಕ ಭಕ್ತರು ಅಂತ ಹೇಳ್ತಾರೆ. ಅವರು ರಾಗಾತ್ಮಿಕ ಭಕ್ತರು, ಅವರು ಸಂಪೂರ್ಣ ಪರಿಪೂರ್ಣತೆಯನ್ನು ಪಡೆದಿದ್ದಾರೆ. ದೇ ಆರ್ ಪರ್ಫೆಕ್ಷನ್ ಅನ್ನು ಹೊಂದಿ ಆಯ್ತು, ಅವರಿಗೆ ಪ್ರೇಮವನ್ನು ಹೊಂದಿದ್ದಾರೆ. ಸೊ ಅದರಿಂದ ಯಶೋಧ, ನಂದ ಮಹಾರಾಜ್, ಮಧುಮಂಗಲ, ಶ್ರೀಧಾಮ, ಈ ಗೋಪಿಯರು, ಇವರೆಲ್ಲ ದೇ ಆರ್ ರಾಗಾತ್ಮಿಕ ಭಕ್ತರು. ಸೊ ರಾಗಾನುಗ ಸಾಧನ ಭಕ್ತರು ಏನ್ ಮಾಡ್ತಾರೆ, ಅವರು ಸ್ಪಾಂಟಾನಿಯಸ್ಲಿ ಸರ್ವಿಂಗ್, ಅಂದ್ರೆ ತತ್ಕ್ಷಣವೇ ಸೇವೆಯನ್ನು ಮಾಡ್ಲಿಕ್ಕೆ ಆಕರ್ಷಿತರಾಗ್ತಾರೆ ಒಂದು ಪರ್ಟಿಕ್ಯುಲರ್ ಭಾವದಲ್ಲಿ. ಸೊ ಆದ್ರಿಂದ ಇದು ಉನ್ನತವಾದ ಸ್ತರ, ಇದನ್ನು ಅನುಕರಣೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಇಲ್ಲಿ ಗೋಪಿ ಅವಳು ಕೃಷ್ಣನಿಗಾಗಿಯೇ ಬೆಣ್ಣೆಯನ್ನು ಮಾಡಿದಾಳೆ. ಆದ್ರೆ ಕೃಷ್ಣ ಬಂದು ನನ್ಗೆ ಕೊಡು ಕೊಡು ಅಂತ ಕೇಳ್ತಾ ಇದ್ದಾನೆ. ಅವಳು ನಾನು ಕೊಡುವುದಿಲ್ಲ ನಿನ್ಗೆ ಬೆಣ್ಣೆ ಅಂತ ಕೃಷ್ಣನ ಯಾಕೆ ಹೇಳ್ತಾ ಇದ್ದಾಳೆ ಅಂದ್ರೆ, ಕೃಷ್ಣನ ಜೊತೆ ಅವಳಿಗೆ ಒಂದು ಮಧುರವಾದ ಲೀಲೆಯನ್ನು ಮಾಡ್ಬೇಕು, ಅದಕ್ಕಾಗಿ ನಾನು ಕೊಡುವುದಿಲ್ಲ ಅಂತ ಹೇಳ್ತಾ ಇದ್ದಾಳೆ. ಆದ್ರೆ ಕೃಷ್ಣನಿಗೆ ಸ್ವಲ್ಪ ಆಚೆ ಈಚೆ ಕೊಡುವುದಿಲ್ಲ ಅಂತ ಹೇಳಿ ಆಮೇಲೆ ಕೊನೆಗೆ ಪ್ರೀತಿಯಿಂದ ಪ್ರೇಮದಿಂದ ಕೃಷ್ಣನಿಗೆ ಬೆಣ್ಣೆಯನ್ನು ಕೊಡ್ತಾಳೆ. ಸೊ ಈ ರೀತಿ ವೃಂದಾವನ ವಾಸಿಗಳು ಅವರು ಕೃಷ್ಣನ ಈ ಅವನಿಗ ಸಂತೋಷಕ್ಕಾಗಿ ಏನನ್ನು ಮಾಡ್ಲಿಕ್ಕೂ ಸಹ ಅವರು ರೆಡಿ ಇರ್ತಾರೆ. ಸೊ ಅದರಿಂದ ಈ ರಾಗಾನುಗ ಸಾಧನ ಭಕ್ತಿ ಯಾವ ಸ್ತರದಲ್ಲಿ ನಮಗೆ ಗೊತ್ತು, ಅನರ್ಥ ನಿವೃತ್ತಿ ಸ್ಟೇಜ್ ಇದೆ. ಅನರ್ಥ ನಿವೃತ್ತಿ ಆದ್ಮೇಲೆ ನಿಷ್ಠಾ ಸ್ಟೇಜ್, ನಿಷ್ಠಾ ಆದ್ಮೇಲೆ ರುಚಿಯಲ್ಲಿ ಅದರ ಸುಳಿವು ಹಗೂರ ಸ್ಟಾರ್ಟ್ ಆಗ್ತದೆ. ಆಸಕ್ತಿ ಸ್ಟೇಜ್ ಅಲ್ಲಿ ಅದನ್ನು ತೀಕ್ಷ್ಣವಾಗಿ ಅಭ್ಯಾಸ ಮಾಡ್ತಾರೆ. ಅದರ ನಂತರ ಬರುವ ಸ್ಟೇಜ್ ಭಾವ ಭಕ್ತಿ, ಅದರ ನಂತರ ಪ್ರೇಮ ಭಕ್ತಿ. ಸೊ ಇಂಟೆನ್ಸ್ ಡಿಸೈರ್ ಟು ಸರ್ವ್, ತುಂಬಾ ಅತೀವವಾದ ಇಚ್ಛೆ ಇದೆ ಕೃಷ್ಣನನ್ನು ಸೇವೆ ಮಾಡ್ಲಿಕ್ಕೆ, ಒಂದು ಸಂಬಂಧದಲ್ಲಿ ಒಂದು ಸ್ಪೆಸಿಫಿಕ್ ರಿಲೇಶನ್ಶಿಪ್. ಆವಾಗ ಅವರಿಗೆ ಆಧ್ಯಾತ್ಮಿಕ ಗುರುಗಳ ಆಜ್ಞೆ ಮಾಡ್ಬೇಕಂತಿಲ್ಲ. ನೀನು 16 ಮಾಲೆ ಜಪ ಮಾಡ್ಬೇಕು, 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್ ಫಾಲೋ ಮಾಡ್ಬೇಕು, ಆ ರೀತಿ ರೂಲ್ಸ್ ಗಳನ್ನು ಫಾಲೋ ಮಾಡ್ಬೇಕು ಅಂತ ಆಧ್ಯಾತ್ಮಿಕ ಗುರುಗಳು ಅವರಿಗೆ ಹೇಳ್ಬೇಕಾಗಿಲ್ಲ. ಅವರು ತನ್ನಿಂದ ತಾನೇ ಅವರು ಅದನ್ನ ಅಭ್ಯಾಸ ಮಾಡ್ತಾರೆ. ಆಮೇಲೆ ಭುಕ್ತಿ ಮುಕ್ತಿ ಸಿದ್ಧಿ, ಯಾವ ಕಾಮನೂ ಇಲ್ಲ, ಯಾವ ಭೌತಿಕವಾದ ಒಂದು ಇಚ್ಛೆ ಇಲ್ಲ. ಉತ್ತಮ ಉದಾಹರಣೆ ಮದರ್ ಯಶೋಧ. ಸ್ವಾಭಾವಿಕವಾದ ಪ್ರೇಮ ಇರ್ತದೆ. ಉದಾಹರಣೆಗೆ ಯಶೋಧ ಏನು, ಅವಳ ಹತ್ರ 9 ಲಕ್ಷ ಏನು ದನಗಳಲ್ಲಿ ಆ 108 ಬೆಸ್ಟ್ ಕೌಸ್, ಅದರಲ್ಲಿ 8 ಪದ್ಮಗಂಧ ಕೌ, ಅದರ ಹಾಲನ್ನು ತೆಗೆದು ಅವಳು ಕಷ್ಟಪಟ್ಟು ಅದರ ಬೆಣ್ಣೆಯನ್ನು ತೆಗೆದು ಕೃಷ್ಣನಿಗೆ ಬೆಸ್ಟ್ ಬೆಣ್ಣೆಯನ್ನು ಕೊಡ್ಲಿಕ್ಕೆ ಅವಳು ಪ್ರಯತ್ನ ಪಟ್ಟಳು, ಸ್ಪೆಷಲ್ ಬಟರ್. ಹಾಗಾದ್ರೆ ವಾಟ್ ಈಸ್ ದ ಮೋಟಿವೇಶನ್, ಏನು ಇದರ ಹಿಂದೆ ಅವರಿಗೆ ಸ್ಫೂರ್ತಿ ಏನಿದೆ? ಅದು ತುಂಬಾ ಕಷ್ಟಕರವಾದ ಕೆಲಸ, ಆದ್ರೆ ಸ್ಫೂರ್ತಿ ಏನು? ಕೃಷ್ಣನಿಗೆ ಸಂತೋಷವನ್ನು ನೀಡಬೇಕು ಒಂದು ಸ್ಪೆಸಿಫಿಕ್ ರಿಲೇಶನ್ಶಿಪ್ ಅಲ್ಲಿ. ಯಶೋಧ ಮಾತೆ ವಾತ್ಸಲ್ಯ ರಸದಲ್ಲಿ ಈ ಪ್ರೀತಿಯನ್ನು ಪ್ರೇಮವನ್ನು ನೀಡ್ಲಿಕ್ಕೆ ನೋಡ್ತಾಳೆ. ಗೋಪರು ಸಖ್ಯ ಭಾವ, ಗೋಪಿಯರು ಮಾಧುರ್ಯ ಭಾವ. ಸೊ ಈ ರೀತಿ ಒಂದೊಂದು ಭಾವದಲ್ಲಿ ಅವರು ಕೃಷ್ಣನಿಗೆ ಸಂತುಷ್ಟತೆಯನ್ನು ನೀಡಲಿಕ್ಕೆ ಇಷ್ಟಪಡ್ತಾರೆ. ಆಮೇಲೆ ಇದು ವೈದಿ ಸಾಧನ ಭಕ್ತರು ಅವರಿಗೆ ಅರ್ಥ ಆಗುವುದಿಲ್ಲ. ಹಾಗಾದ್ರೆ ನಾವು ಕೇಳ್ಬೋದು, ಹಾಗಾದ್ರೆ ನಾವು ಯಾತಕ್ಕಾಗಿ ಈ ಲೆಕ್ಚರ್ ಅನ್ನು ಕೇಳ್ತಾ ಇದ್ದೇವೆ? ವೈದಿ ಸಾಧನ ಭಕ್ತರಾಗಿ ನಮ್ಗೆ ಅದು ಅರ್ಥ ಆಗದಿದ್ರೆ ನಾವು ಯಾಕೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕು? ಯಾಕಂದ್ರೆ ಇದರ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಇಲ್ದಿದ್ರೆ ನಾವು ಮುಂದುವರಿದ ಹಾಗೆ ದಾರಿ ತಪ್ಪುವ ಸಾಧ್ಯತೆಗಳು ಇರ್ತದೆ. ಆದ್ರಿಂದ ಜಾಗರೂಕರಾಗಿ ಮುಂದೆ ಹೋಗ್ಬೇಕಾದ್ರೆ ಈ ಎಲ್ಲ ವಿಷಯಗಳು ನಮ್ಗೆ ಗೊತ್ತಿರಬೇಕು. ರಾಗಾನುಗ ಸಾಧನ ಭಕ್ತಿ ಅಂದ್ರೆ ಏನು, ರಾಗಾತ್ಮಿಕ ಭಕ್ತರು ಯಾರು, ರಾಗಾನುಗ ಸಾಧನ ಭಕ್ತಿಯಲ್ಲಿ ಹೇಗೆ ಒಬ್ಬನು ಸ್ಪಾಂಟಾನಿಯಸ್ಲಿ ಸರ್ವ್ ಮಾಡ್ತಾನೆ, ಒಂದು ಸ್ಪೆಸಿಫಿಕ್ ರಿಲೇಶನ್ಶಿಪ್, ಒಂದು ವಿಶೇಷವಾದ ಸಂಬಂಧದಲ್ಲಿ ಭಗವಂತನ ಸೇವೆಯನ್ನು ಮಾಡ್ತಾರೆ, ಅದನ್ನು ಹೇಗೆ ಅಂತ ನಾವು ನೋಡೋಣ.
ಲಂಡನ್ ದೇವಸ್ಥಾನದಲ್ಲಿ ಒಬ್ರು ಮಹಾರಾಜ ಅವ್ರು ಏನ್ ಹೇಳ್ತಾ ಇದ್ರು ಅಂದ್ರೆ, ರಾಧಾ ಲಂಡನೀಶ್ವರ ಇದ್ದಾನೆ, ಅಲ್ಲಿ ಒಬ್ರು ಮಾತಾಜಿ ಇದ್ರು. ಅವರು ಪ್ರತಿದಿನ ಅಥವಾ ಯಾವಾಗ ಕೆಲವೊಮ್ಮೆ ಕೇಕ್ ಈ ಆ, ಪೇಡ ಕೊಡ್ಬೇಕಾದ್ರೆ ಆ ಪೇಡದ ಮೇಲೆ ಒಳ್ಳೆ ರೀತಿಯಲ್ಲಿ ಹರೇ ಕೃಷ್ಣ ಅಂತ ಬರೆಯುವುದು ಅಥವಾ ಹರೇ ರಾಮ ಅಂತ ಬರೆಯುವುದು ಅಥವಾ ಕೊಳಲಿನ ಚಿತ್ರ, ಆ ಕ್ರೀಮ್ ಅಲ್ಲಿ ಅವರು ಮಾಡ್ತಾ ಇದ್ರು. ನವಿಲುಗರಿಯ ಚಿತ್ರ, ಈ ರೀತಿಯ ಬೇರೆ ಬೇರೆ ಚಿತ್ರವನ್ನು ಮಾಡುವುದು ಕೃಷ್ಣನ ಸಂತೋಷಕ್ಕಾಗಿ. ಸೊ ಅಟೆನ್ಷನ್ ಟು ಡೀಟೇಲ್ಸ್ ಇಸ್ ಸೈನ್ ಆಫ್ ಲವ್. ನಾವು ಎಷ್ಟು ಈ ನಮ್ಮ ಕಾನ್ಸಂಟ್ರೇಷನ್ ಏನು ಹೇಳ್ತಾರೆ, ಅಟೆನ್ಷನ್ ಅಂದ್ರೆ ಏಕಾಗ್ರ ಚಿತ್ತತೆಯನ್ನು ನಾವು ನಮ್ಮ ಸೇವೆಯಲ್ಲಿ ನಾವು ಉಪಯೋಗಿಸ್ತೇವೆ, ಅದು ನಾವು ಭಗವಂತನಿಗೆ ಎಷ್ಟು ಪ್ರೇಮವನ್ನು ಮಾಡ್ತೇವೆ ಅದು ನಮ್ಗೆ ಸೂಚಿಸ್ತದೆ. ಆಕ್ಚುಲಿ ನಮಗೆ ಜಾಸ್ತಿ ಪ್ರೇಮ ಇದ್ದ ಹಾಗೆ ನಾವು ಜಾಸ್ತಿ ಸಣ್ಣ ಸಣ್ಣ ವಿಷಯದ ಮೇಲೆ ಏಕಾಗ್ರ ಚಿತ್ತತೆಯನ್ನು ಹೊಂದುತ್ತೇವೆ. ಸಣ್ಣ ವಿಷಯ ಅದು ಬಿಟ್ಟು ಬಿಡೋಣ ಅಂತ ನಾವು ಮಾಡುವುದಿಲ್ಲ. ಸೊ ಈ ಭಕ್ತರು ಆ ರೀತಿ ಪೇಡ ಮೇಲೆ ಮಾಡಿ ಭಗವಂತನಿಗೆ ನೈವೇದ್ಯಕ್ಕೆ ಇಡ್ತಿದ್ರು. ಆಮೇಲೆ ಬಂದ ಮೇಲೆ ಅದರ ಮೇಲೆ ಏನು ಬಿಡಿಸಿದ್ದಾರೆ ಯಾರು ನೋಡುದಿಲ್ಲ, ಸುಮ್ನೆ ಬಾಯಿಗೆ ನೋಡ್ತಾರೋ ಇಲ್ಲೋ ಗೊತ್ತಿಲ್ಲ, ಸುಮ್ನೆ ಬಾಯೊಳಗೆ ಹಾಕೊಂಡ್ ಬಿಡ್ತಾರೆ ಪೇಡ. ಆದ್ರೆ ಅಷ್ಟೊಂದು ಕಷ್ಟ ಯಾಕೆ ಪಡ್ಬೇಕು ಅಂತ ಅವ್ರು ಆಲೋಚನೆ ಮಾಡ್ತಾ ಇರ್ಲಿಲ್ಲ, ಯಾಕಂದ್ರೆ ಇಟ್ಸ್ ಅ ಸೈನ್ ಆಫ್ ಲವ್. ಅವರು ಅದನ್ನು ಮಾಡ್ತಾ ಇದ್ರು. ಈ ತರ ಸ್ಪಾಂಟಾನಿಯಸ್ ಪ್ಲಾಟ್ಫಾರ್ಮ್ ಅಂದ್ರೆ ರಾಗಾನುಗ ಸ್ತರದಲ್ಲಿ ಇದ್ರೆ ಈ ರೀತಿ ಸೇವೆಗಳನ್ನು ಮಾಡ್ತಾರೆ. ಸೊ ವೃಂದಾವನದಲ್ಲಿ ಎಲ್ಲರೂ ಜಾಸ್ತಿ ರಾಗಾತ್ಮಿಕ ಭಕ್ತರು ಇದ್ದಾರೆ. ಅದರಲ್ಲಿ ಎರಡು ವಿಷಯ ಏನು, ರಾಗಾನುಗ ಸಾಧನ ಭಕ್ತಿಯಲ್ಲಿ ಅತೀವವಾದ ಆಸೆ, ತುಂಬಾ ಡೀಪ್ ಡಿಸೈರ್ ಆಮೇಲೆ ಕೃಷ್ಣನಿನ್ ಬಿಟ್ಟು ಬೇರೆ ಯಾರದ್ದು ಆಸೆ ಇರುವುದಿಲ್ಲ, ಅದನ್ನು ಲೋಭ ಅಂತ ಹೇಳ್ತಾರೆ, ಆಧ್ಯಾತ್ಮಿಕ ಲೋಭ. ಸೊ ಅನರ್ಥ ನಿವೃತ್ತಿಯಲ್ಲಿ ಇರುವವರು ಅವರ ಲೋಭ ಏನಿದೆ ತುಂಬಾ ಒಂದು ಮೃದುವಾಗಿ ಇರ್ತದೆ, ಅಷ್ಟೊಂದು ಅದು ಗಾಢವಾಗಿರುವುದಿಲ್ಲ. ಅದಕ್ಕಾಗಿ ನಾವು ಸೇವೆಗಳನ್ನು ಮಾಡ್ಬೇಕಾದ್ರೆ ಯಾವ್ದಾದ್ರು ಸೇವೆ ಬಂದ್ರೆ ಮಾಡೋಣ, ಅಥವಾ ಮಾಡಿದ್ರಾಯ್ತು ಬಿಟ್ರಾಯ್ತು, ಅದಾಗಿದ್ಯೋ ಇಲ್ಲೋ ಗೊತ್ತಿಲ್ಲ, ಈ ರೀತಿ ಎಲ್ಲ ಈ ಸ್ತರ ವೈದಿ ಸಾಧನ ಭಕ್ತಿ ಸ್ತರದಲ್ಲಿ ಹೀಗೆ ಮಾಡ್ತಾರೆ. ಆದ್ರೆ ರಾಗಾನುಗ ಸಾಧನ ಭಕ್ತಿಯಲ್ಲಿ ಅತೀವವಾದ ಆಸೆ ಇರ್ತದೆ, ಸೊ ಅದನ್ನು ಲೋಭ ಅಂತ ಹೇಳ್ತಾರೆ. ಸೊ ಮಾಧುರ್ಯ ಕದಂಬಿನಿ ಪುಸ್ತಕ ಇದು ಬೇರೆ ಬೇರೆ ಸ್ಥಳಗಳನ್ನು ಅದು ವಿವರಿಸ್ತದೆ. ಆಕ್ಚುಲಿ ಅನರ್ಥ ನಿವೃತ್ತಿ, ಅನರ್ಥ ಹೋದ ಮೇಲೆ ನಿಷ್ಠಾ ಸ್ಟೇಜ್. ಸೊ ಬೆಸ್ಟ್ ಚೆಕ್ ಏನು ಅಂದ್ರೆ, ಒಬ್ನಿಗೆ ಸೆಕ್ಸ್ ಡಿಸೈರ್ಸ್ ಗಳು ಇದ್ರೆ ಅವನಿನ್ನೂ ನಿಷ್ಠಾ ಸ್ಟೇಜಿಗೆ ಬಂದಿಲ್ಲ ಅಂತ ಅರ್ಥ. ಸೊ ನಿಷ್ಠಾ ಸ್ಟೇಜಿಗೆ ಬಂದವನು ಹಿ ಗಿವ್ಸ್ ಅಪ್ ಆಲ್ ಬ್ಯಾಡ್ ಹ್ಯಾಬಿಟ್ಸ್, ಅವ್ರಿಗೆ ಯಾವುದೇ ಕೆಟ್ಟ ಅಭ್ಯಾಸಗಳು ಇರುವುದಿಲ್ಲ. ಆಮೇಲೆ ಭಕ್ತಿ ಸೇವೆಯಲ್ಲಿ ಸ್ಥಿರನಾಗಿರ್ತಾನೆ, ಸ್ಟಡಿ. ಆಮೇಲೆ ಜಪವನ್ನು ಮಾಡ್ಬೇಕಾದ್ರೆ ಏಕಾಗ್ರ ಚಿತ್ತತೆಯನ್ನ ಮಾಡ್ತಾ ಇರ್ತಾನೆ, ಫಿಕ್ಸ್ಡ್ ಅಪ್. ಸೊ ತದಾರಜಸ್ತಮೋ ಭಾವ ಕಾಮಲೋಭಾದಯಶ್ಚಯೇ ಚೇತ ಐತೈ ನಾವಿದ್ಧೋ ಸಿತಂ ಸತ್ವೇ ಪ್ರಸೀದತಿ. ಸೊ ಈ ಸ್ತರದಲ್ಲಿ ರುಚಿ ಆರಂಭ ಆಗ್ತದೆ. ರುಚಿ ಅಂದ್ರೆ ಎಲ್ಲ ಹರೇ ಕೃಷ್ಣ ಮಹಾಮಂತ್ರ ಅಮೃತದ ಹಾಗೆ ಕಾಣ್ತದೆ. ಯಾಕೆ 16 ಮಾಲೆ ಮಾತ್ರ ಯಾಕೆ ಮಾಡ್ಬೇಕು, 16,000 ಮಾಲೆ ಯಾಕೆ ಬೇಡ? ಅಥವಾ ಈ ಜಾಂಡೀಸ್ ಇದ್ದವನಿಗೆ, ಕಾಮಾಲೆ ರೋಗ ಇದ್ದವನಿಗೆ, ಅವನಿಗೆ ಈ ಶುಗರ್ ಕೇನ್ ಜ್ಯೂಸ್ ಕೊಟ್ರೆ ಕಹಿ, ಅದು ಏನೋ ಕಹಿ ಅನ್ನಿಸ್ತದೆ. ಸೊ ಅವನಿಗೆ ಅದು ರುಚಿ ಗೊತ್ತಾಗುದಿಲ್ಲ. ಅದೇ ರೀತಿ ನಾವು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ಬೇಕಾದ್ರೆ ಯಾವಾಗ ಜಪ ಮುಗೀತದೆ? ಆದ್ರೆ ರುಚಿ ಸ್ಟೇಜ್ ಅಲ್ಲಿ ಇದ್ದವನು 16 ಮಾಲೆ ಯಾಕೆ, 16,000 ಮಾಲೆ ಯಾಕೆ ಇಲ್ಲ? ಸೊ ಅವನು ಜಾಸ್ತಿ ಜಾಸ್ತಿ ಜಪಗಳನ್ನು ಮಾಡ್ತಾನೆ, ಯಾವಾಗ ಸಮಯ ಇರ್ತದೆ ಜಪ ಮಾಡ್ತಾನೆ, ಜಾಸ್ತಿ ಜಾಸ್ತಿ ಸೇವೆಗಳನ್ನು ಮಾಡ್ತಾನೆ, ಮೋರ್ ಸೇವಾ, ಮೋರ್ ಹರಿಕಥಾ. ಸೊ ಯಾಕಂದ್ರೆ ಎಲ್ಲ ಅಮೃತದ ಹಾಗೆ ಕಾಣ್ತಾ ಇದೆ. ಆದ್ರೆ ರುಚಿ ಸ್ಟೇಜ್ ಅಲ್ಲಿ ಈ ಅಮೃತದ ಹಾಗೆ ಕಾಣುದು, ಭಕ್ತಿ ಸೇವೆಯ ಕಾರ್ಯಚಟುವಟಿಕೆಗಳು ಅಮೃತದ ಹಾಗೆ ಕಾಣ್ತದೆ. ಆದ್ರೆ ಭಗವಂತ
ದೇವೋತ್ತಮ ಪರಮ ಪುರುಷನಲ್ಲಿ ರುಚಿ ಇರುವುದಿಲ್ಲ, ಇನ್ನೂ ಫುಲ್ ಆಗಿ ಬರುವುದಿಲ್ಲ, ಸ್ವಲ್ಪವೇ ಇರ್ತದೆ. ಆದ್ರೆ ಆಕ್ಟಿವಿಟೀಸ್ಗಳು, ಕಾರ್ಯಚಟುವಟಿಕೆಗಳು, ಅಂದ್ರೆ ಕುಕಿಂಗ್ ಮಾಡೋದಿರ್ಲಿ, ಅಥವಾ ಜಪ ಮಾಡೋದಿರ್ಲಿ, ಅಥವಾ ಪುಸ್ತಕಗಳನ್ನು ಓದುದಿರ್ಲಿ, ಅಥವಾ ಈ ಕೃಷ್ಣ ಕಥೆಯನ್ನು ಕೇಳುವುದಿರ್ಲಿ, ಈ ಕಾರ್ಯಗಳಲ್ಲಿ, ಸೇವೆಗಳಲ್ಲಿ ರುಚಿ ಇರ್ತದೆ. ಆದ್ರೆ ಕೃಷ್ಣ, ಪರ್ಸನಾಲಿಟಿ ಆಫ್ ಕೃಷ್ಣ, ದೇವೋತ್ತಮ ಪರಮ ಪುರುಷ, ಅವನ ಮೇಲೆ ಅಷ್ಟೊಂದು ರುಚಿ ಇನ್ನು ಬಂದಿರುವುದಿಲ್ಲ ಆಸ್ ಎ ಪರ್ಸನ್. ಆಸಕ್ತಿ ಇದು ಒನ್ ಮೋರ್ ಹೈಯರ್ ಸ್ಟೇಜ್, ಒಂದು ಸ್ಟೆಪ್ ಮೇಲೆ. ರುಚಿ ಮತ್ತೆ ಆಸಕ್ತಿಯಲ್ಲಿ ವ್ಯತ್ಯಾಸ ಏನು ಅಂದ್ರೆ, ರುಚಿಯಲ್ಲಿ ಒಬ್ಬನಿಗೆ ಭಕ್ತಿ ಸೇವೆಯ ಕಾರ್ಯಚಟುವಟಿಕೆಗಳಲ್ಲಿ ತುಂಬಾ ರುಚಿ ಇರ್ತದೆ, ಆದ್ರೆ ಕೆಲವೊಮ್ಮೆ ಅವನಿಗೆ ಮನಸ್ಸು ಇಂದ್ರಿಯ ತೃಪ್ತಿ ಮಾಡ್ಲಿಕ್ಕೆ ಎಳೆದು ಬಿಟ್ಟು ಕೆಲವೊಮ್ಮೆ ಇಂದ್ರಿಯ ತೃಪ್ತಿಯಲ್ಲಿ ತೊಡಗ್ತಾನೆ ಅಪರೂಪಕ್ಕೆ. ಆದ್ರೆ ಆಸಕ್ತಿಯಲ್ಲಿ ಇಂದ್ರಿಯ ತೃಪ್ತಿ ಇರುವುದಿಲ್ಲ. ಅವನು ಭಕ್ತಿ ಸೇವೆಯ ಕಾರ್ಯಚಟುವಟಿಕೆಗಳಿಗೆ ತುಂಬಾ ಒಳ್ಳೆಯ ರೀತಿಯಲ್ಲಿ ಮಾಡ್ತಾ ಇರ್ತಾನೆ, ಆದ್ರೆ ಯಾವಾಗ ಮನಸ್ಸು ವಿಚಲಿತ ಆಗ್ತದೆ, ಅದು ಕೃಷ್ಣನ ಕಡೆಗೆ ಓಡ್ತದೆ. ಕೃಷ್ಣನನ್ನು ಬಿಟ್ಟು ಬೇರೆ ಕಡೆ, ಇಂದ್ರಿಯ ತೃಪ್ತಿಯ ಕಡೆಗೆ ಓಡುವುದಿಲ್ಲ ಆಸಕ್ತಿಯ ಸ್ಟೇಜ್ ಅಲ್ಲಿ. ಸೊ ಆದ್ರಿಂದ ಆಸಕ್ತಿ ಸ್ಟೇಜ್ ಅಲ್ಲಿ ಕೃಷ್ಣನಿಗೆ ತುಂಬಾ ಅಟ್ಯಾಚ್ಮೆಂಟ್ ಇರ್ತದೆ, ಗಾಢವಾದ ಅಟ್ಯಾಚ್ಮೆಂಟ್. ದಟ್ ಇಸ್ ದ ಸ್ಟೇಜ್ ಆಫ್ ಆಸಕ್ತಿ. ಸೊ ಅದಕ್ಕೆ ರುಚಿ ಸ್ಟೇಜ್ ಅಲ್ಲಿ ಒಬ್ಬನು ಏನು ಪ್ರಾರ್ಥನೆ ಮಾಡ್ತಾನೆ? ಹರಿ ಹರಿ ವಿಫಲೆ ಜನ್ಮ ಗೋನಾಯ್ನು, ಮನುಷ್ಯ ಜನ್ಮ ಪಾಯ ರಾಧಾ ಕೃಷ್ಣನ ಬಜಿಯ, ಜನಿಯ ಸುನಿಯ ಬಿಷ ಖಾಯ್ನು. ಮನುಷ್ಯ ಜನ್ಮ ಸಿಕ್ಕಿದೆ, ಆದ್ರೆ ರಾಧಾಕೃಷ್ಣರ ಪೂಜೆ ಮಾಡ್ಲಿಲ್ಲ, ಆರಾಧನೆ ಮಾಡ್ಲಿಲ್ಲ. ನಾನು ಇಂದ್ರಿಯ ತೃಪ್ತಿಗಳಲ್ಲಿ ಎಷ್ಟೊಂದು ಲಕ್ಷಗಟ್ಟಲೆ ವರ್ಷವನ್ನು ನಾನು ಕಳೆದು ಬಿಟ್ಟೆ. ಹಂದಿ ಆ ಗಟ್ಟರಲ್ಲಿ ಹೇಗೆ ಆ ಮಲವನ್ನು ಎಂಜಾಯ್ ಮಾಡ್ತದೆ, ಅದೇ ರೀತಿ ಇಂದ್ರಿಯ ತೃಪ್ತಿಗಳನ್ನು ನಾನು ಎಂಜಾಯ್ ಮಾಡಿ ನಾನು ನಿನ್ನನ್ನು ಮರೆತು ಬಿಟ್ಟೆ ಕೃಷ್ಣ. ಗೋಲೋಕೇರ ಪ್ರೇಮ ಧನ, ಹರಿನಾಮ ಸಂಕೀರ್ತನ, ರತಿನಾ ಜನ್ಮಿ ಲೋಕೆ ನೇತಾಯ್, ಸಂಸಾರ ಬಿಷಾನ ನಲೆ, ದಿಬನಿ ಸಿಹಿಯ ಜ್ವಲೆ, ಜುರಾಯ್ತೆ ನ ಕೋಯಿನು ಪಾಯ್. ಬ್ರಜೇಂದ್ರ ನಂದನ ಜಯ, ಸಚಿಸುತ ಹೊಯ್ಲೋ ಸೇ, ಬಲರಾಮ ಹೊಯ್ಲೋ ನಿತಾಯ್. ದೀನಹೀನ ಜಾತೆ ಚಿಲೋ ಹರಿನಾಮ ಉದ್ಧಾರಿಲೋ, ತಾರಾ ಸಾಕ್ಷಿ ಜಗಾಯಿ ಮದಾಯ್. ಆಹ ಪ್ರಭು ನಂದ ಸುತ ವೃಷಭಾನು ಸುತ ಜುತ, ಕೊರುನ ಕೊರೋ ಹೋಯೇ ಭಾರೋ. ನರೋತ್ತಮ ದಾಸ ಕೋಯೆ ನ ಥೈಲೆ ಹೋ ರಂಗ ಪಾಯ್, ತೋಮಾ ಬಿನಾ ಕೆ ಆಚೆ ಅಮಾರ. ಸೊ ಗೋಲೋಕೇರ ಪ್ರೇಮಧನ, ಹರಿನಾಮ ಸಂಕೀರ್ತನ, ಇದನ್ನು ಚೈತನ್ಯ ಮಹಾಪ್ರಭುಗಳು ಮತ್ತೆ ನಿತ್ಯಾನಂದ ಪ್ರಭುಗಳು ಅವರು ನಮ್ಗೆ ನೀಡಿ ಬಿಟ್ಟಿದ್ದಾರೆ. ಆದ್ರಿಂದ ಅವರ ಕೃಪೆಯಿಂದ ನನಗೆ ಈಗ ಈ ಹರಿನಾಮ ಸಿಕ್ಕಿದೆ, ಈ ಪ್ರೇಮಧನ ಸಿಕ್ಕಿದೆ. ಸೊ ಆದ್ರಿಂದ ನನ್ನ ಜೀವನ ಸಾರ್ಥಕ ಆಗ್ತದೆ ಅಂತ ಇದು ರಿಚಿ ಸ್ಟೇಜ್ ಅಲ್ಲಿ ಈ ರೀತಿ ಹಾಡ್ತಾರೆ. ಆಮೇಲೆ ಬೇರೆ ಭಕ್ತ ಭಾಗವತವನ್ನು ತೆಗೆದುಕೊಂಡು ಹೋಗ್ಬೇಕಾದ್ರೆ, ಓ ಭಕ್ತನೇ, ನೀನು ನಿನ್ನ ಈ ಸುಂದರವಾದ ಭಾಗವತವನ್ನು ಈ ನಿನ್ನ ಭುಜ ಮತ್ತೆ ಕೈಯ ಮಧ್ಯೆ ಇಟ್ಕೊಂಡಿದ್ದಿ, ಒಂದು ಶ್ಲೋಕವನ್ನು ಓದು. ಆವಾಗ ಅವನು ಶ್ಲೋಕವನ್ನು ಓದ್ತಾನೆ. ಓ ಎಂತಹ ಸುಂದರವಾದ ಶ್ಲೋಕ, ದಿಸ್ ಇಸ್ ಮೈ ಫೇವ್ರೆಟ್ ಶ್ಲೋಕ ಅಂತ. ಪ್ರತಿಯೊಂದು ಶ್ಲೋಕಗಳು ಸಹ ಅವನಿಗೆ ಇಟ್ಸ್ ವಂಡರ್ಫುಲ್, ತುಂಬಾ ಅತ್ಯುನ್ನತವಾದ ಶ್ಲೋಕ, ಈ ರೀತಿ ಹೇಳ್ತಾ ಇರ್ತಾನೆ. ಏನು ಅತ್ಯುನ್ನತವಾದದ್ದು. ಆಮೇಲೆ ಯಾರೋ ಭಕ್ತರನ್ನು ನೋಡಿದ್ರೆ ಎಂತಹ ವಂಡರ್ಫುಲ್ ಡಿವೋಟಿ ಅಂತ ಅವನು, ಈ ವಿಷ್ಣು ಜನರು, ಕೃಷ್ಣ ಜನರು ಅವರನ್ನು ನೋಡಿ ಸಂತೋಷ ಆಗ್ತದೆ, ನೃತ್ಯವನ್ನು ಮಾಡ್ತಾನೆ, ಅವರ ಕಾಲಿನಿಂದ
ಕಾಲಿನ ಧೂಳನ್ನು ತೆಗೆದುಕೊಳ್ತಾನೆ. ಸೊ ಇದೇ ರೀತಿ ರುಚಿ ಮತ್ತೆ ಆಸಕ್ತಿ ಸ್ಟೇಜ್ಗಳಲ್ಲಿ ಈ ರೀತಿ ರುಚಿ ಸ್ಟೇಜ್ ಅಲ್ಲಿ ಈ ರೀತಿ ಮಾಡ್ತಾನೆ. ಆಸಕ್ತಿ ಸ್ಟೇಜ್ ಇನ್ನೂ ಹೈಯರ್, ಏನು ಕಂಪ್ಲೀಟ್ ಇಂದ್ರಿಯ ತೃಪ್ತಿ ಫಿನಿಶ್, ಇಂದ್ರಿಯ ತೃಪ್ತಿ ಇಲ್ವೇ ಇಲ್ಲ. ಮನಸ್ಸು ಅಪ್ಪಿತಪ್ಪಿ ಎಲ್ಲಾದ್ರೂ ಹೋಗೋದಿದ್ರು ಅದು ಕೃಷ್ಣನ ಕಡೆಗೆ ಹೋಗ್ತದೆ. ಕೃಷ್ಣನ ನಾಮ, ಕೃಷ್ಣನ ರೂಪ, ಕೃಷ್ಣನ ಲೀಲೆ, ಕೃಷ್ಣನ ಗುಣ ಇದರ ಕಡೆಗೆ ಹೋಗ್ತದೆ. ಇಷ್ಟ ಇಲ್ಲದಿದ್ರು ಕೃಷ್ಣನ ಕಡೆಗೆ ಹೋಗ್ತದೆ. ಸೊ ಆದ್ರಿಂದ ಎವ್ರಿಥಿಂಗ್ ಬಿಕಮ್ಸ್ ಕೃಷ್ಣ ಓರಿಯೆಂಟೆಡ್, ಪ್ರತಿಯೊಂದು ಕೃಷ್ಣನ ಕಡೆಗೆ ಹೋಗ್ತದೆ. ಇದು ಆಸಕ್ತಿ ಸ್ಟೇಜ್ ಅಲ್ಲಿ. ಸೊ ಅಟ್ರಾಕ್ಷನ್ ಓನ್ಲಿ ಟು ಕೃಷ್ಣ. ಸೊ ಆಸಕ್ತಿಯಲ್ಲಿ ಏನಾಗ್ತದೆ, ಕೃಷ್ಣ ಅವನಿಗೆ ಒಂದು ಸಲ ಕಾಣ್ತಾನೆ, ಆಮೇಲೆ ಗ್ಲಿಮ್ಸ್ ಕೃಷ್ಣನ ಸುಳಿವು ಸಿಗ್ತದೆ ಒಂದು ಸಲ. ಆವಾಗ ಅವನಿಗೆ ಭಕ್ತಿ ಸೇವೆಯ ಕಾರ್ಯಚಟುವಟಿಕೆಗಳಲ್ಲಿ ಇನ್ನೂ ತೀಕ್ಷ್ಣವಾಗಿ ಈ ರುಚಿ ಬರ್ತದೆ. ನೆಕ್ಟರ್, ಇಟ್ ಈಸ್ ಅಮೃತ ಅಂತ. ಆದ್ರಿಂದ ಕೃಷ್ಣನಿಗೆ ತುಂಬಾ ಡೀಪ್ ಆಗಿ ಅಟ್ಯಾಚ್ ಆಗಿ ಬಿಡ್ತಾನೆ, ಮತ್ತೆ ಶುದ್ಧ ಭಕ್ತಿಗೆ ತುಂಬಾ ಡೀಪ್ ಆಗಿ ಅಟ್ಯಾಚ್ ಆಗ್ತಾನೆ. ಆಮೇಲೆ ಆಧ್ಯಾತ್ಮಿಕ ಗುರುಗಳ ಹತ್ರ ಹೋಗಿ ಏನ್ ಹೇಳ್ತಾನೆ, ನಾನು ಭವರೋಗದಲ್ಲಿ ಬಿದ್ದಿದ್ದೇನೆ, ನನಗೆ ಈ ರೋಗಕ್ಕೆ ಮದ್ದು ಕೊಡಿ, ನನಗೆ ಈ ಕೃಷ್ಣನ ಅಟ್ಯಾಚ್ಮೆಂಟ್, ಕೃಷ್ಣನ್ ಬಿಟ್ಟು ಇರ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಇನ್ಕ್ರೀಸ್ಡ್ ಟೇಸ್ಟ್. ಆಮೇಲೆ ಕೆಲವೊಮ್ಮೆ ಆಲೋಚನೆ ಮಾಡ್ತಾನೆ, ಈಗ ಅಲ್ಲಿ ಜಿಂಕೆ ಬರ್ತಾ ಇದೆ, ಜಿಂಕೆ ನನ್ನ ಬಲಗಡೆಗೆ ಹೋದ್ರೆ ನಾನು ಇವತ್ತು ಕೃಷ್ಣನನ್ನು ನೋಡ್ತೇನೆ, ಆದ್ರೆ ಕೃಷ್ಣ ಅದು ಎಡಗಡೆಗೆ ಹೋದ್ರೆ ಕೃಷ್ಣನನ್ನು ನಾನು ನೋಡ್ಲಿಕ್ಕೆ ಐ ವಿಲ್ ಮಿಸ್ ಕೃಷ್ಣ. ಇಂತಹ ಮ್ಯಾಡ್ ಥಾಟ್ಸ್, ಅಂದ್ರೆ ಅದು ಆಕ್ಚುಲಿ ಸ್ಪಿರಿಚುವಲಿ ಮ್ಯಾಡ್ ಥಾಟ್ಸ್ ಗಳು ಬರ್ತದೆ. ದಿಸ್ ಇಸ್ ಆಲ್, ಇದೆಲ್ಲ ಪ್ರೇಮದಿಂದ ಬರುವಂತಹ ಆಲೋಚನೆಗಳು. ಇದನ್ನು ನಾವು ಈ ಭೌತಿಕ ಹುಚ್ಚುತನಕ್ಕೆ ಹೋಲಿಸಬಾರದು. ಅದು ಭೌತಿಕ ಹುಚ್ಚುತನ ಬೇರೆ, ಇದು ಆಧ್ಯಾತ್ಮಿಕ. ಈ ಮ್ಯಾಡ್ ಥಾಟ್ಸ್ ಇದು ಆಧ್ಯಾತ್ಮಿಕ ಪ್ರೇಮಕ್ಕೆ ಸಂಬಂಧಪಟ್ಟದ್ದು. ಆಮೇಲೆ ರುಚಿ ಸ್ಟೇಜ್ ಅಲ್ಲೇ ಒಬ್ನಿಗೆ ಎಷ್ಟು ಜಪ ಮಾಡಿದ್ರು, ಎಷ್ಟು ಭಕ್ತಿ ಸೇವೆ ಮಾಡಿದ್ರು ಅವನಿಗೆ ಟಯರ್ಡ್ ಆಗುದಿಲ್ಲ, ಆಯಾಸ ಆಗುವುದಿಲ್ಲ. ಆಸಕ್ತಿಯಲ್ಲಂತೂ ಅವನಿಗೆ ಎಷ್ಟು ಇದು ಭಕ್ತಿ ಸೇವೆ ಮಾಡಿದ್ರು ಸಹ ಆಯಾಸ ಆಗುದಿಲ್ಲ. ಇದರ ನೆಕ್ಸ್ಟ್ ಸ್ಟೇಜ್ ಏನು, ಭಾವ ಸ್ಟೇಜ್. ಭಾವ ಸ್ಟೇಜ್ ಅಲ್ಲಿ ವೇವ್ಸ್ ಆಫ್ ಓಷಿಯನ್, ಪ್ರೇಮವನ್ನು ಸಮುದ್ರಕ್ಕೆ ಹೋಲಿಸಿದ್ರೆ ಭಾವವನ್ನು ಆ ಸಮುದ್ರದ ಅಲೆಗೆ ಹೋಲಿಸಿದ್ದಾರೆ. ಆವಾಗ ಏನಾಗ್ತದೆ, ನಯನಂ ಗಲದಶ್ರುಧಾರಯ. ಸೊ ಜಪ ಮಾಡ್ಬೇಕಾದ್ರೆ ಕಣ್ಣಲ್ಲಿ ನೀರು ಬರ್ತದೆ. ಸೊ ಒಂದು ಸಲ ಬಂದ್ರೆ ನಾನು ಭಾವ ಸ್ಟೇಜ್ ಅಲ್ಲಿ ಇದ್ದೇನೆ ಅಂತ ಆಲೋಚನೆ ಮಾಡಬಾರ್ದು. ಸೊ ಭಾವ ಸ್ಟೇಜ್ ಅಲ್ಲಿ ಇಟ್ ವಿಲ್ ಬಿ ಕಂಟಿನ್ಯೂವಸ್, ಪ್ರತಿದಿನ ಬರಬಹುದು, ಅಥವಾ ಯಾವಾಗ್ಲೂ ಜಪ ಮಾಡ್ಬೇಕಾದ್ರೆ ಈ ಕಣ್ಣೀರು ಬರಬಹುದು. ಅಥವಾ ಈ ಆಕ್ಚುಲಿ ಆಸಕ್ತಿ ಸ್ಟೇಜ್ ಅಲ್ಲೇ ಒಬ್ನಿಗೆ ಈ ಎಕ್ಸ್ಟೆಸಿಸ್ಗಳು, ಭಾವ ಉನ್ಮಾದಗಳು ಬರ್ಲಿಕ್ಕೆ ಆರಂಭ ಆಗ್ತದೆ. ಆದ್ರೆ ಭಾವ ಸ್ಟೇಜ್ ಅಲ್ಲಿ ಅದು ಮ್ಯಾನಿಫೆಸ್ಟ್, ಅದು ಹೊರಗೆ ಬರ್ಲಿಕ್ಕೆ ಆರಂಭ ಆಗ್ತದೆ. ಅದು ಭಾವ ಸ್ಟೇಜ್. ಪ್ರೇಮ ಸ್ಟೇಜ್ ಇಸ್ ಅ ಟೋಟಲ್ ಪರ್ಫೆಕ್ಷನ್ ಸ್ಟೇಜ್, ಸಂಪೂರ್ಣ ಪರಿಪೂರ್ಣತೆ ಸ್ಟೇಜ್ ಅದು. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯ. ಸೊ ಏವಂ ಪ್ರಸನ್ನ ಮನಸ್ಸೋ, ಚಿತ್ತ ಶುದ್ಧವಾದಾಗ ಪ್ರಸನ್ನ ಮನಸ್ಸು ಆನಂದದಿಂದ ಇರ್ತದೆ. ಆನಂದಾಂಬುಧಿ ವರ್ಧನಂ ಪ್ರತಿಪದಂ ಪೂರ್ಣ ಅಮೃತ ಸ್ವಾಧನಂ ಸರ್ವಾತ್ಮ ಸ್ನಪನಂ ಪರಂ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನಂ. ಸೊ ಆದ್ರಿಂದ ಆಸಕ್ತಿ ಸ್ಟೇಜ್ ಅಲ್ಲಿ ಒಬ್ನಿಗೆ ಪೂಜಾ ಲಾಭ ಪ್ರತಿಷ್ಠಾ ಏನು ಆಲ್ಮೋಸ್ಟ್ ಇಲ್ಲ, ಅವನಿಗೆ ಬೇಡ. ಸೊ ಉತ್ತಮ ಉದಾಹರಣೆ ಇದಕ್ಕೆಲ್ಲ ಯಾರು, ರುಕ್ಮಿಣಿ ಕೃಷ್ಣನಿಗೆ ಡೆಸ್ಪರೇಟ್ ಆಗಿ ವೇಟ್ ಮಾಡ್ತಾ ಇದ್ಲು, ಯಾವಾಗ ಕೃಷ್ಣ ಬರ್ತಾನೆ, ಮದುವೆ ಹಾರ ಹಾಕ್ಲಿಕ್ಕೆ ಆಲ್ಮೋಸ್ಟ್ ರೆಡಿ. ಸೊ ಆ ಸಮಯದಲ್ಲಿ ಕೃಷ್ಣ ಬರ್ತಾನೆ. ಸೊ ಡೆಸ್ಪರೇಟ್ಲಿ ವೇಟಿಂಗ್. ಆಮೇಲೆ ಅವಂತಿ ಬ್ರಾಹ್ಮಣ, ನಾವು ಅವಂತಿ ಬ್ರಾಹ್ಮಣನ ಈ ಶ್ಲೋಕವನ್ನು ನಮ್ಮ ಗೌಡಿಯ ವೈಷ್ಣವ ಸಂಪ್ರದಾಯದಲ್ಲಿ ಸನ್ಯಾಸ ದೀಕ್ಷೆ ಸಮಯದಲ್ಲಿ ನೀಡ್ತಾರೆ. ಯಾವುದು, ತಮೋ ಮುಕುಂದ ಅಂಗ್ರಿ ನಿಷೀದೇವ. ಸೊ ಆ ಶ್ಲೋಕ, ನಾನು ಮುಕುಂದನ ಆಶ್ರಯವನ್ನು ಪಡಿತೇನೆ ಯಾತಕ್ಕಾಗಿ, ಈ ಭವಸಾಗರದ ಸಮುದ್ರವನ್ನು ದಾಟ್ಲಿಕ್ಕೆ ಅವಂತಿ ಬ್ರಾಹ್ಮಣ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ.
ಆಮೇಲೆ ಅಕ್ರೂರನ ಮನೋರಥ. ಅಕ್ರೂರ ರಥದಲ್ಲಿ ಹೋಗ್ತಾ ಇದ್ದಾನೆ, ಮನಸ್ಸಿನಲ್ಲಿ ಮನೋರಥವನ್ನು ನಡೆಸ್ತಾನೆ. ನೇನು ಆಲ್ರೆಡಿ ಬೃಂದಾವನವನ್ನು ತಲುಪಿಯಾಗಿದೆ ಮನಸ್ಸಿನಲ್ಲಿ. ಮನೋರಥ ಅಂತ ಹೇಳ್ತಾರೆ. ಕೃಷ್ಣ ಅವನು ಗೋಲ್ಡನ್ ಧೋತಿಯನ್ನು ಧರಿಸಿರ್ತಾನೆ, ಬಲರಾಮ ನೀಲಿ ಧೋತಿಯನ್ನು ಧರಿಸಿರ್ತಾನೆ. ಅವರ ಸುಂದರವಾದ ಮೃದುವಾದ ದೇಹ, ಕೃಷ್ಣ ನವಿಲುಗರಿಯನ್ನು ಹಾಕಿರ್ತಾನೆ. ನಾನು ಅವನಿಗೆ ವೃಂದಾವನದಲ್ಲಿ ನೋಡಿದಾಗ ನಾನು ತತ್ಕ್ಷಣವೇ ನಮಸ್ಕಾರವನ್ನು ಹಾಕ್ತೇನೆ. ಆವಾಗ ಕೃಷ್ಣ ನನ್ನನ್ನು ಎತ್ತಿ ತುಂಬಾ ಪ್ರೀತಿಯಿಂದ ಅಪ್ಪಿಕೊಳ್ತಾನೆ. ಆವಾಗ ನಾನು ಅವನಿಗೆ ವಿಷಯವನ್ನು ಹೇಳಿದ್ರೆ ನನ್ನ ಮೇಲೆ ಕೋಪ ಮಾಡ್ಕೊಳ್ತಾನೋ? ಇಲ್ಲ ಇಲ್ಲ ಇಲ್ಲ, ನಾನು ನನ್ನ ಮೇಲೆ ಕೋಪ ಮಾಡ್ಕೊಳ್ಳುವುದಿಲ್ಲ, ಯಾಕೆಂದ್ರೆ ನಾನು ಅವನ ಭಕ್ತನಾಗಿದ್ದೇನೆ ಅಂತ ಈ ರೀತಿ ಆಲೋಚನೆಯನ್ನು ಮಾಡ್ತಾರೆ. ಸೊ ದಿಸ್ ಈಸ್ ಆಸಕ್ತಿಯಲ್ಲಿ ಈ ರೀತಿ ಆಲೋಚನೆಯನ್ನು ಮಾಡ್ತಾರೆ. ಆಮೇಲೆ ವೃಂದಾವನ ಬಂದ ತಕ್ಷಣ ಸಡನ್ ಆಗಿ ಜಂಪ್ ಔಟ್ ಆಫ್ ದಿ ರಥ, ಹೊರಗೆ ಜಂಪ್ ಮಾಡಿ ಹೊರಳುತ್ತಾನೆ. ವೃಂದಾವನದ ಇದೇನು ಧೂಳಿ, ವೃಂದಾವನ ಧೂಳಿ. ಆಮೇಲೆ ಕಣ್ಣಿಂದ ನೀರು ಬರ್ತಾ ಇದೆ. ಇದು ಭಾವ ಸ್ಟೇಜ್. ಸೊ ಈ ವಾಸ್ ಎ ಗ್ರೇಟ್ ಡಿವೋಟಿ ಅಕ್ರೂರ. ಸೊ ಹಿತ್ವಾ ದಂಭಂ ಭಯಂ ಶೌಚಂ, ಏನು ಕಂಸನ ಯಾವುದೇ ಇದು ಭಯ ಇಲ್ಲ. ನಾನು ಕೃಷ್ಣನನ್ನು ಬಹುಬೇಗ ನೋಡ್ತೇನೆ, ಕೃಷ್ಣನ ನನ್ನ ಚಿಹ್ನೆಗಳು, ಪಾದದ ಚಿಹ್ನೆಗಳು ಕಾಣ್ತಾ ಇದೆ, ನಾನು ಕೃಷ್ಣನನ್ನು ಅತ್ಯಂತ ಬಹುಬೇಗವಾಗಿ ನೋಡ್ತೇನೆ ಅಂತ. ಇದು ಈ ರೀತಿಯ ಭಾವನೆಗಳು. ಆಮೇಲೆ ಇನ್ನೊಂದು ಉದಾಹರಣೆ, ಸುಧಾಮ ಬ್ರಾಹ್ಮಣ. ಅವನ ಹೆಂಡತಿ ಹೇಳಿದ್ಲು, ಆದ್ರೆ ಸುಧಾಮನ ಮನಸ್ಸಿನಲ್ಲಿ ಏನು, ನಾನು ಐ ವಿಲ್ ಆಸ್ಕ್ ಫಾರ್ ವೆಲ್ತ್, ನಾನು ಸಂಪತ್ತನ್ನು ಕೇಳ್ತೇನೆ. ಆದ್ರೆ ನಿಜವಾಗಿ ಅವನಿಗೆ ಏನ್ ಆಸೆ ಇತ್ತು, ನಾನು ಕೃಷ್ಣನನ್ನು ನೋಡ್ತೇನೆ ದ್ವಾರಕೆಯಲ್ಲಿ. ಆ ಲೋಭ ಏನಿದೆ, ಅದು ಲೋಭ ಟು ಸಿ ಕೃಷ್ಣ. ದಟ್ ಈಸ್ ಆಲ್ ದಿ ಇವರೆಲ್ಲ ಗೋಪಿಗಳಿಗೆ ಆ ಲೋಭ ಇತ್ತು, ಸುಧಾಮ ಬ್ರಾಹ್ಮಣನಿಗೆ ಆ ಲೋಭ ಇತ್ತು, ರುಕ್ಮಿಣಿಗೆ ಆ ಲೋಭ ಇತ್ತು, ಅಕ್ರೂರನಿಗೆ ಆ ಲೋಭ ಇತ್ತು. ಸೊ ಅದೇ ರೀತಿ ಗೋಸ್ವಾಮಿಗಳು, ನಮ್ಮ ಷಡ್ಗೋಸ್ವಾಮಿಗಳಿಗೆ ಅದೇ ಲೋಭ ಇತ್ತು. ಹೇಗೆ ಗೊತ್ತಾಗ್ತದೆ? ಷಡ್ಗೋಸ್ವಾಮಿಗಳ ಈ ಅಷ್ಟಕದಲ್ಲಿ ಹೇ ರಾಧೇ ವ್ರಜ ದೇವಿಕೆ ಚಲಲಿತೆ, ಹೇ ನಂದ ಸೂನೋ ಕುಟ, ಶ್ರೀ ಗೋವರ್ಧನ ಕಲ್ಪ ಪದಾಪತಲೆ, ಕಾಲಿಂದಿವಾನೆ ಕುಟ, ಗೋಶಾಂತಾವಿತಿ ಸರ್ವತೋ ವ್ರಜಪುರೇ, ಕೇದೈರ್ಮಹಾವಿಹ್ವಲೋ, ವಂದೇ ರೂಪ ಸನಾತನೋ ರಘುಯುಗೋ, ಶ್ರೀ ಜೀವ ಗೋಪಾಲಕೋ. ಸೊ ಕೃಷ್ಣ, ಎಲ್ಲಿದ್ದೀ ನೀನು ಗೋವರ್ಧನದಲ್ಲಿ ಹತ್ರ ಇದ್ದೀಯೋ ಅಥವಾ ಯಮುನಾ ನದಿ ತೀರದಲ್ಲಿ ಇದೆಯೋ? ಸೊ ಈ ರೀತಿ, ಅಥವಾ ರಾಧಾರಾಣಿ ನೀನು ಎಲ್ಲಿದ್ದೀಯಾ? ಹೇ ವ್ರಜದೇವಿಕೆ ನೀನು ಎಲ್ಲಿದ್ದೀಯ? ಸೊ ಲಲಿತಾನ ಜೊತೆ ಇದೆಯಾ? ಈ ರೀತಿ ಆ ಭಾವದಲ್ಲಿ ಈ ಷಡ್ಗೋಸ್ವಾಮಿಗಳು ಸಹ ಗೋಪಿಯರ ಭಾವವನ್ನು ಅವರು ಹೊಂದಿದ್ರು. ನಮಗೆ ಇನ್ನು ಗೊತ್ತು, ಚೈತನ್ಯ ಮಹಾಪ್ರಭುಗಳು ಹೇಗೆ ಸ್ಯಾಂಡ್ ಪರ್ವತ ಅದನ್ನು ನೋಡಿ ಗೋವರ್ಧನ ಅಂತ ತಿಳ್ಕೊಂಡು ಓಡಿ ಹೋಗ್ತಾರೆ ಅದನ್ನು ಅಪ್ಪಿಕೊಳ್ಳಿಕ್ಕೆ. ಗೋವರ್ಧನ ಕೃಷ್ಣ, ಇದನ್ನು ಲೋಭ ಅಂತ ಹೇಳ್ತಾರೆ. ಸೊ ಆಕ್ಚುಲಿ ನಮ್ಮ ಲೋಭ ತುಂಬಾ ತುಂಬಾ ಮೃದುವಾಗಿ ಇರ್ತದೆ. ನಮ್ಗೆ ಸ್ವಲ್ಪ ಆಚೆ ಈಚೆ ಆದ್ರೆ ಫ್ರಸ್ಟ್ರೇಷನ್, ಅಥವಾ ಏನು ದುಃಖ ಬೇಡ ಅಂದ್ರೆ ಮುಕ್ತಿ ನನ್ಗೆ ಇದೇನು ಬೇಡ, ಮರಳಿ ಭಗವದ್ಧಾಮಕ್ಕೆ ಹೋದ್ರೆ ಸಾಕಾಗಿದೆ, ಈ ರೀತಿ ಆಲೋಚನೆ ಮಾಡ್ತೇವೆ. ಆದ್ರೆ ಆಕ್ಚುಲಿ ಈ ರೀತಿ ಫ್ರಸ್ಟ್ರೇಷನ್ ಅಲ್ಲಿ ಮರಳಿ ಭಗವದ್ಧಾಮಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ. ಲೋಭ ಬೇಕು ನಮಗೆ. ಕೆಲವರು ಅಲ್ಲಿ ಒಬ್ರು ಹರಿನಾಮಕ್ಕೆ ಹೋಗ್ಬೇಕಾದ್ರೆ ಪ್ರತಿದಿನ 25-30 ಜನ ಡಿವೋಟೀಸ್ ಭಕ್ತರು ಬರ್ತಾ ಇದ್ರು. ಈ ಸೀನಿಯರ್ ಭಕ್ತರಿಗೆ ಆಶ್ಚರ್ಯ ಆಗ್ತದೆ. ಮ್ಯಾನೇಜರ್ ಹತ್ರ ಕೇಳ್ತಾರೆ, ನೀವು ಹೇಗೆ ಈ 25 ಜನ ಭಕ್ತರನ್ನು ಕರ್ಕೊಂಡು ಬರ್ತಾ ಇದ್ದೀರಾ? ನಾನು ಕರೆದ್ರೆ ಯಾರು ಬರುವುದಿಲ್ಲ. ಅವಾಗ ಮ್ಯಾನೇಜರ್ ಹೇಳ್ತಾರೆ, ಏನು ಇಲ್ಲ, ತುಂಬಾ ಸುಲಭ. ಅವರು ಹರಿನಾಮ ಸಂಕೀರ್ತನೆಗೆ ಬಂದ ತಕ್ಷಣ ಒಂದು ಲೋಟ ಜ್ಯೂಸ್ ಅವರಿಗೆ ಕೊಡುವುದು.
ಆಮೇಲೆ ಹರಿನಾಮ ಮುಗಿದ ಮೇಲೆ ಒಂದೊಂದು ಅಥವಾ ಎರಡೆರಡು ಲಡ್ಡು ಇಷ್ಟು ಕೊಟ್ರೆ ಬರ್ತಾರೆ ಅಂತ ಭಕ್ತರು. ಸೊ ನಾವು ಸೇವೆಗಳನ್ನು ಮಾಡ್ಬೇಕಾದ್ರೆ ವಿ ಶುಡ್ ನಾಟ್ ಎಕ್ಸ್ಪೆಕ್ಟ್ ಎನಿಥಿಂಗ್. ಅನ್ಯಾಭಿಲಾಷಿತ ಶೂನ್ಯಂ. ಸೊ ಅದರಿಂದ ನಾವು ಈ ರೀತಿ ಮಾಡಬಾರ್ದು. ಏನು ಪ್ರಸಾದ ಸಿಕ್ತ ಅದಕ್ಕಾಗಿ ನಾನು ಸೇವೆ ಮಾಡ್ತೇನೆ. ರಾಗಾನುಗ ಸಾಧನ ಭಕ್ತಿಯಲ್ಲಿ ಎಲ್ಲಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳಿಗಿಂತ ಅವರು ಮೇಲೆ ಇರ್ತಾರೆ. ಆಕ್ಚುಲಿ ದೇ ಆರ್ ಫ್ರೀಡ್ ಫ್ರಮ್ ಕಾಂಟ್ಯಾಮಿನೇಷನ್. ಭೌತಿಕ ಈ ಏನಾದ್ರೂ ಕಾಂಟ್ಯಾಮಿನೇಷನ್, ಈಗ ವರ್ಡ್ ಗೊತ್ತಾಗ್ತಾ ಇಲ್ಲ. ಕಾಂಟ್ಯಾಮಿನೇಷನ್ ಈ ಒಂಥರ ನಮ್ಮ ಒಳಗಡೆ ಅಶುದ್ಧತೆ ಇರ್ತದೆ, ಭೌತಿಕವಾಗಿ ಅಶುದ್ಧತೆ. ಅದರಿಂದ ಸಂಪೂರ್ಣವಾಗಿ ನಿವೃತ್ತಿಯನ್ನು ಹೊಂದಿರ್ತಾರೆ. ಅನರ್ಥ ನಿವೃತ್ತಿ, ಅದೇ ಸ್ಟೇಜ್ ಆಫ್ ಅನರ್ಥ ನಿವೃತ್ತಿ. ಅದಕ್ಕಾಗಿ ತುಂಬಾ ದೊಡ್ಡದಾಗ್ತದೆ. ಕಲ್ಮಶಗಳು, ಭೌತಿಕ ಕಲ್ಮಶಗಳು. ಈ ಅನರ್ಥ ನಿವೃತ್ತಿ ಸ್ಟೇಜ್ ಅದು ನಮ್ಮ ಕೈಯಲ್ಲಿ ಇದೆ. ನಾವು ಯಾವಾಗ ಅನರ್ಥ ನಿವೃತ್ತಿ ಸ್ಟೇಜ್ ಅಲ್ಲಿ ನಾವು ನಮ್ಮ ತಪ್ಪುಗಳನ್ನು ನಾವು ಸುಧಾರಿಸ್ಕೊಂಡು ಬಹುಬೇಗ ನಾವು ತಿದ್ದಿಕೊಳ್ತಾ ಹೋದ್ರೆ ನಮ್ಮ ಅನರ್ಥ ನಿವೃತ್ತಿ ಸ್ಟೇಜ್ ತುಂಬಾ ಕಡಿಮೆ ಇರ್ತದೆ. ಆದ್ರೆ ನಾವು ತಪ್ಪುಗಳನ್ನು ತಿದ್ದಿಕೊಳ್ಳದೆ, ಸರಿ ಮಾಡಿಕೊಳ್ಳದೆ ಮತ್ತೆ ಮತ್ತೆ ಅದೇ ತಪ್ಪುಗಳನ್ನು ಮಾಡ್ತಾ ಇದ್ರೆ ಅದೇ ಕಲ್ಮಶ ಮತ್ತೆ ಬೆಳೀತಾ ಹೋಗಿ ಅನರ್ಥ ನಿವೃತ್ತಿ ಸ್ಟೇಜ್ ಜಾಸ್ತಿ ದೊಡ್ಡದಾಗ್ತದೆ. ಆಕ್ಚುಲಿ ಅನರ್ಥ ನಿವೃತ್ತಿ ಸ್ಟೇಜ್ ನಮ್ಮ ಕೈಯಲ್ಲಿ ಇದೆ. ನಾವು ನಮ್ಮನ್ನು ಸರಿಯಾಗಿ ತಿದ್ದಿಕೊಳ್ಬೇಕು, ನಮ್ಮನ್ನು ಸುಧಾರಿಸ್ಕೊಳ್ಬೇಕು. ಆವಾಗ ಅನರ್ಥ ನಿವೃತ್ತಿ ವಿಲ್ ಬಿ ವೆರಿ ಫಾಸ್ಟ್. ಆಮೇಲೆ ಅನರ್ಥ ನಿವೃತ್ತಿ ಆದ್ಮೇಲೆ ನಿಷ್ಠಾ ಸ್ಟೇಜ್ ಅಲ್ಲಿ ಒಬ್ನು ಸ್ಟಡಿ ಆದ್ಮೇಲೆ ದೆನ್ ಇಟ್ ಈಸ್ ಲೈಕ್ ವೆರಿ ವೆರಿ ಫಾಸ್ಟ್. ಆಮೇಲೆ ಒಂದು ಸಲ ನಿಷ್ಠಾ ಸ್ಟೇಜಿಗೆ ಬಂದ್ಮೇಲೆ ರುಚಿ, ಆಸಕ್ತಿ, ಭಾವ, ಪ್ರೇಮ, ದಿಸ್ ವಿಲ್ ಬಿ ವೆರಿ ಫಾಸ್ಟ್. ಒಂದು ಲೈಫ್ ಟೈಮ್ ಅಲ್ಲಿ ಅಚೀವ್ ಮಾಡಿ ಬಿಡ್ಬೋದು. ಆದ್ರೆ ಅನರ್ಥ ನಿವೃತ್ತಿ ಪ್ರಾಬ್ಲಮ್ ಅಂದ್ರೆ ನಮ್ಮ ಮಿಥ್ಯ ಅಹಂಕಾರ. ಭಕ್ತರು ಏನಾದ್ರು ಹೇಳಿದ್ರೆ ಸಿಟ್ಟು ಬರ್ತದೆ. ನೀವು ಯಾರು ಹೇಳಲಿಕ್ಕೆ? ನನ್ಗೆ ಗೊತ್ತು ನಾನು ಏನ್ ಮಾಡ್ಬೇಕು ಅಂತ. ಯಾರೋ ತಿದ್ಲಿಕ್ಕೆ ಬಂದ್ರೆ ಸರಿ ಮಾಡಿ. ಸೊ ಮಿಥ್ಯ ಅಹಂಕಾರ. ಸೊ ಈ ರೀತಿ ಅನರ್ಥ ನಿವೃತ್ತಿ ಸ್ಟೇಜ್ ದೊಡ್ಡದಾದ್ರೆ ತುಂಬಾ ಜನ್ಮಗಳು ಬೇಕಾಗ್ತದೆ. ಅನರ್ಥ ನಿವೃತ್ತಿ ಸ್ಟೇಜ್ ಯಾಕೆ ದೊಡ್ಡದಾಗ್ತದೆ? ನಾವು ಅಪರಾಧಗಳನ್ನು ಮಾಡ್ತೇವೆ. ಸೊ ಆದ್ರಿಂದ ಅಪರಾಧ ನಾಮ, ನಾಮಾಭಾಸ ಶುದ್ಧ ನಾಮ. ಅಪರಾಧ ನಾಮ ಅಂದ್ರೆ ಒಂದು ದೊಡ್ಡ ಕ್ಲೌಡ್, ಡಾರ್ಕ್ ಕ್ಲೌಡ್ ಇದ್ದಾಗೆ, ನಮ್ಗೆ ಏನು ಕಾಣಿಸುದಿಲ್ಲ, ಅಂಧಕಾರ. ನಾಮಾಭಾಸದಲ್ಲಿ ಕ್ಲಿಯರಿಂಗ್ ಸ್ಟೇಜ್, ಅಪರಾಧಗಳಿಂದ ಸುಧಾರಿಸ್ಕೊಂಡು ಅದನ್ನು ತಿದ್ದಿಕೊಂಡು ಅಪರಾಧ ಮಾಡದೇ ನೋಡ್ತಾನೆ. ಅದು ಇಟ್ ಈಸ್ ಲೈಕ್ ಅ ಸಿಲ್ವರ್ ಕ್ಲೌಡ್. ಸ್ವಲ್ಪ ಈಗ ಸಿಲ್ವರ್ ಕ್ಲೌಡ್ ಇದ್ರೆ ನಮ್ಗೆ ಸೂರ್ಯನ ಕಿರಣಗಳು ಕಾಣಿಸ್ತದೆ ಕೆಲವೊಮ್ಮೆ. ಶುದ್ಧ ನಾಮ ಅಂದ್ರೆ ಸಂಪೂರ್ಣವಾಗಿ ಸೂರ್ಯ ಉದಯಿಸಿ ಸೂರ್ಯ ಕಾಣ್ತಾ ಇದ್ರೆ ಹೇಗೆ, ದಟ್ ಇಸ್ ಶುದ್ಧ ನಾಮ. ಸೊ ಅಪರಾಧ ನಾಮದಲ್ಲಿ ನಾವು ಜಪ ಮಾಡ್ತಾ ಇದ್ರೆ ಸಹ ನಮ್ಮ ಪಾಪಗಳು ಅಷ್ಟು ಬೇಗ ನಿವೃತ್ತಿ ಆಗುವುದಿಲ್ಲ. ನಾವು ನಮ್ಮ ಅಶುದ್ಧತೆ ಅಷ್ಟು ಬೇಗ ನಿವೃತ್ತಿ ಆಗುವುದಿಲ್ಲ. ಆದ್ರಿಂದ ಅಟ್ಲೀಸ್ಟ್ ನಾಮಾಭಾಸ ಸ್ಟೇಜಿಗೆ ಬರ್ಬೇಕು. ನಾವು ಅಪರಾಧಗಳಿಂದ ಮುಕ್ತರಾಗ್ಲಿಕ್ಕೆ ಸಂಪೂರ್ಣ ಪ್ರಯತ್ನ ಮಾಡಿ, ಜಪವನ್ನು ಮಾಡಿ, ಕೇಳಿ ಅಟೆಂಟಿವ್ ಆಗಿ ಚಾಂಟಿಂಗ್ ಮಾಡ್ಲಿಕ್ಕೆ ಅಟ್ಲೀಸ್ಟ್ ನಾಮಾಭಾಸಿಗೆ ಬಂದ್ರೆ ಪ್ರಗತಿ ಫಾಸ್ಟ್ ಆಗಿ ಆಗ್ತದೆ. ಶುದ್ಧ ನಾಮಕ್ಕೆ ಬಂದ್ರೆ ಇಟ್ಸ್ ವೆರಿ ಗುಡ್. ಶುದ್ಧ ನಾಮದಲ್ಲಿ ಏನ್ ಮಾಡ್ತಾನೆ ಒಬ್ಬ? ತುಂಬಾ ಹೆಲ್ಪ್ಲೆಸ್ ಆಗಿ, ನಾನು ಮಗು ಹೇಗೆ ಹೆಲ್ಪ್ಲೆಸ್ ಆಗಿ ತಾಯಿಗೆ ಕರೀತಾಳೆ, ಆ ರೀತಿ ತುಂಬಾ ಅಟೆಂಟಿವ್ ಆಗಿ. ಆಮೇಲೆ 10 ಅಪರಾಧಗಳನ್ನು ಸ್ವಲ್ಪವೂ ಮಾಡುದಿಲ್ಲ, ಅದು ಶುದ್ಧ ನಾಮ. ನೋ ಅಫೆನ್ಸಸ್ ಎಟ್ ಆಲ್, ಯಾವುದೇ ಅಪರಾಧಗಳು ಇಲ್ಲ, ಅಪರಾಧ ಮುಕ್ತ ಸಂಪೂರ್ಣವಾಗಿ, ಅದು ಶುದ್ಧ ನಾಮ. ಸೊ ವ್ರಜವಾಸಿಗಳಿಗೆ ತುಂಬಾ ಪ್ರೇಮ ಇತ್ತು ಕೃಷ್ಣ ಕೃಷ್ಣ ಅರವಿಂದಾಕ್ಷ. ಸೊ ಇಲ್ಲಿ ನಾವು ನೋಡ್ತೇವೆ ಎಷ್ಟು ಪ್ರೇಮದಿಂದ ಕೃಷ್ಣನಿಗೆ ಇವರೆಲ್ಲ ನೋಡ್ತಾ ಇದ್ದಾರೆ. ಎಸ್ಪೆಷಲಿ ಯಶೋಧ ಮಾತೆ. ಯಶೋಧ ಮಾತೆ ಅವಳು ಕೃಷ್ಣನಿಗೆ ಮ್ಯಾಕ್ಸಿಮಮ್ ಸಂತೋಷತೆಯನ್ನು ಅವಳು ನೀಡ್ತಾ ಇದ್ಳು. ಸೊ ಮತ್ತೊಂದು ನಾವು ನೆನ್ಪಿಟ್ಕೊಳ್ಬೇಕು ಏನು ಅಂದ್ರೆ, ರಾಗಾನುಗ ಸಾಧನ ಭಕ್ತರು ಅವರು ಕೆಲವು ಈ ರೂಲ್ಸ್ ಗಳನ್ನು ಫಾಲೋ ಮಾಡದೇ ಇರಬಹುದು. ಅದು ಅವ್ರು ಪರ್ಪಸ್ಲಿ ಬೇಕಂತಾನೆ ಆ ರೀತಿ ಮಾಡಲ್ಲ.
ಆದ್ರೆ ಅವರ ಪ್ರೇಮ ಎಷ್ಟು ಜಾಸ್ತಿ ಇರ್ತದೆ ಅಂದ್ರೆ ಕೆಲವೊಮ್ಮೆ ಅವ್ರಿಗೆ ಮರಿತದೆ. ಉದಾಹರಣೆಗೆ ಈ ಅಲ್ಟರ್ ಓಪನ್ ಆದಾಗ ಕೆಲವೊಮ್ಮೆ ಅವರು ದೇವಸ್ಥಾನಕ್ಕೆ ಬಂದ ತಕ್ಷಣ ಒಬೇಸೆನ್ಸಸ್ ಮಾಡದೇ ಇರಬಹುದು, ಅಥವಾ ಅರ್ಧನೇ ಈ ನಮಸ್ಕಾರವನ್ನು ಹಾಕ್ಬಹುದು. ಆವಾಗ ಬೇರೆ ಭಕ್ತರು ಆಲೋಚನೆ ಮಾಡ್ಬೋದು, ಏನಿದು ವಿಗ್ರಹ ಮುಂದೆ ಸರಿಯಾಗಿ ನಮಸ್ಕಾರನೂ ಹಾಕ್ಲಿಕ್ಕೆ ಆಗುದಿಲ್ಲ, ಅಲ್ಟರ್ ಓಪನ್ ಆದಾಗ ನಮಸ್ಕಾರಗಳನ್ನು ಹಾಕ್ಲಿಕ್ಕೆ ಆಗುದಿಲ್ಲ. ವಿ ಆರ್ ಸಪೋಸ್ ಟು ಆಫರ್ ಒಬೇಸೆನ್ಸಸ್. ನಾವು ನಮಸ್ಕಾರಗಳನ್ನು ಹಾಕ್ಬೇಕು, ಇದು ನಮಸ್ಕಾರಗಳನ್ನು ಹಾಕ್ಬೇಕು. ಇದು ವೈದಿ ಸಾಧನ ಭಕ್ತಿಯಲ್ಲಿ. ರಾಗಾನುಗ ಸಾಧನ ಭಕ್ತರಿಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳು ಅವರು ಫಾಲೋ ಮಾಡ್ಬೇಕಾಗಿ ಇಲ್ಲ. ಯಾಕೆಂದ್ರೆ ಆದ್ರೆ ಅವ್ರು ಮಾಡ್ತಾರೆ, ಮಾಡ್ಬೇಕಾಗಿ ಇಲ್ಲ ಅಂತ ಅವ್ರು ಮಾಡೋದೇ ಇರುವುದಿಲ್ಲ. ದೇ ವಿಲ್ ಫಾಲೋ, ಬಟ್ ಸಮಟೈಮ್ಸ್ ಅವ್ರಿಗೆ ಮರಿಬಹುದು. ಯಾಕೆಂದ್ರೆ ಅವರ ಪ್ರೇಮ, ಅವರಿಗೆ ಯಾವುದು ಸ್ಫೂರ್ತಿ ಏನಿದೆ ಸೇವೆ ಮಾಡ್ಲಿಕ್ಕೆ ಸ್ಫೂರ್ತಿ, ಅಥವಾ ಅವರು ಶರಣಾಗತರಾಗ್ಲಿಕ್ಕೆ ಆಗುವಂತಹ ಸ್ಫೂರ್ತಿ, ಅದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳಿಂದ ಬರ್ಬೇಕಾಗಿ ಇಲ್ಲ ಅವರಿಗೆ. ರಾಗಾನುಗ ಸಾಧನ ಭಕ್ತರಿಗೆ ಅದು ಪ್ರೇಮದಿಂದ, ಪ್ರೀತಿಯಿಂದ, ಕೃಷ್ಣನ ಪ್ರೀತಿಯಿಂದ ಬರ್ತದೆ ಅವರಿಗೆ. ಆದ್ರಿಂದ ಕೆಲವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನು ಅವರು ಫಾಲೋ ಮಾಡದೇ ಇರಬಹುದು. ಮಂಗಲಾರತಿಗೆ ಕೆಲವೊಮ್ಮೆ ಸೀನಿಯರ್ ಭಕ್ತರು ಮಂಗಳಾರತಿಗೆ ಬಾರದೇ ಇದ್ರೆ, ಏನಿದು ಅವರೇ ಬರ್ಲಿಲ್ಲ ಮಂಗಳಾರತಿ, ಮತ್ತೆ ನಾವು ಯಾಕೆ ಬರಬೇಕು, ಈ ರೀತಿ ನಾವು ಆಲೋಚನೆ ಮಾಡ್ಲಿಕ್ಕೆ ಆಗುದಿಲ್ಲ. ಅವರ ಸ್ಟೇಜಸ್ ಸ್ವಲ್ಪ ಹೈಯರ್ ಸ್ಟೇಜಸ್ ಇರ್ತದೆ. ಹಾಗಂತ ಅವರು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನು ಫಾಲೋ ಮಾಡುವುದಿಲ್ಲ ಅಂತಲ್ಲ, ಅವ್ರು 64 ಪ್ರಿನ್ಸಿಪಲ್ಸ್ ಗಳನ್ನು ಅವರು ಫಾಲೋ ಮಾಡ್ತಾರೆ. ಆದ್ರೆ ಕೆಲವೊಮ್ಮೆ ಅದು ಮರೆಯುವ ಸಾಧ್ಯತೆ ಇದೆ. ಆದ್ರಿಂದ ದೇ ಆರ್ ಅಬೌವ್ ರೆಗ್ಯುಲೇಷನ್ಸ್. ರಾಗಾನುಗ ಸಾಧನ ಭಕ್ತರು ಅಬೌವ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಸೊ ಆದ್ರಿಂದ ನಾವು ಹಿರಿಯ ಭಕ್ತರು ಕೆಲವೊಮ್ಮೆ ಏನಾದ್ರೂ ಆಚೆ ಈಚೆ ಆದ್ರೆ ನಾವು ಅಪರಾಧಗಳನ್ನು ಮಾಡಬಾರ್ದು. ಗೊತ್ತಿಲ್ಲ, ಸೀನಿಯರ್ ಡಿವೋಟೀಸ್ ಆರ್ ಸಮ್ ಶಿಕ್ಷಾ ಗುರುಗಳು ಅಥವಾ ಗುರುಗಳು ಅಥವಾ ಅಡ್ವಾನ್ಸ್ ಡಿವೋಟೀಸ್ಗಳು ಏನೋ ಆಚೆ ಈಚೆ ಆಗ್ಬಿಟ್ರೆ, ಅವ್ರು ಹಾಗೆ ಮಾಡ್ಲಿಲ್ಲ ಹೀಗೆ ಮಾಡ್ಲಿಲ್ಲ, ನಾವು ಆ ರೀತಿ ಆಲೋಚನೆ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ರಾಗಾನುಗ ಸಾಧನ ಭಕ್ತರು ಅಬೌವ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಇದನ್ನು ನೆನ್ಪಿಟ್ಕೊಳ್ಬೇಕು. ಆಮೇಲೆ ಕೊವೆಟ್ ಅಂದ್ರೆ ಅವರಿಗೆ ಪರ್ಟಿಕ್ಯುಲರ್ ರಸ, ಶಾಂತ ರಸ, ದಾಸ್ಯ ರಸ, ಸಾಕ್ಷ್ಯ ರಸ, ವಾತ್ಸಲ್ಯ ರಸ, ಮಾಧುರ್ಯ ರಸ, ಯಾವುದೇ ಒಂದು ರಸಕ್ಕೆ ಅಲೈನ್ ಆಗಿ ಬಿಡ್ತಾರೆ. ಆಸಕ್ತಿ ಸ್ಟೇಜ್ ಅಲ್ಲಿ ಅಲೈನ್ ಆಗಿ ಬಿಡ್ತಾರೆ. ಸೊ ಇದರಿಂದ ಆಗಿದ್ರೆ ರಾಗಾನುಗ ಸಾಧನ ಭಕ್ತಿ, ಇದನ್ನು ಡೀಪ್ ಆಗಿ ನೋಡೋಣ. ಅದರಲ್ಲಿ 3 ಪ್ರಾಕ್ಟೀಸಸ್ ಗಳು ಬರ್ತದೆ. ಒಂದನೇದಂದ್ರೆ ಕೃಷ್ಣನನ್ನು ಮತ್ತೆ ಅವನ ಜೊತೆ ಒಬ್ಬ ಭಕ್ತ ಯಾವ ರಸದಲ್ಲಿ ಅವನಿಗೆ ಆಕರ್ಷಣೆ ಆಗಿದೆ, ಆ ರಸದಲ್ಲಿಯ ಪ್ರಾಮಿನೆಂಟ್ ಭಕ್ತನ ಬಗ್ಗೆ ಅವರಿಗೆ ನೆನಪು, ಸದಾ ನೆನಪು ಇರ್ತದೆ. ಉದಾಹರಣೆಗೆ ವಾತ್ಸಲ್ಯ ರಸಕ್ಕೆ ಆಕರ್ಷಿತನಾದವನು ಕೃಷ್ಣನನ್ನು ಯಶೋಧ ಮಾತೆಯ ಜೊತೆ ಸ್ಮರಣೆ ಯಾವಾಗ್ಲೂ ನೆನ್ಪಿಟ್ಕೊಳ್ಬಹುದು, ಅವರ ಪಾಸ್ಟ್ ಟೈಮ್ಸ್ ಗಳನ್ನು ಕೇಳಬಹುದು ಆ ರೀತಿ. ಅಥವಾ ಗೋಪಿಯರಿಗೆ ಆಕರ್ಷಿತನಾದವನು, ಗೋಪಿ ಭಾವಕ್ಕೆ ಆಕರ್ಷಿತನಾದವನು ರಾಧಾರಾಣಿಯ ನೆನ್ಪಿಟ್ಕೊಳ್ಬಹುದು, ಕೃಷ್ಣನನ್ನು ರಾಧಾರಾಣಿಯ ಜೊತೆ, ಕೃಷ್ಣನನ್ನು ಅಷ್ಟಸಖಿಗಳ ಜೊತೆ ನೋಡ್ಬಹುದು. ಸೊ ಇದು ರಿಮೆಂಬ್ರೆನ್ಸ್, ದಿಸ್ ಇಸ್ ದ ಫಸ್ಟ್ ಸ್ಟೆಪ್ ರಾಗಾನುಗ ಸಾಧನ ಭಕ್ತಿಯಲ್ಲಿ. ಆಮೇಲೆ ಅವರು ಕೃಷ್ಣನನ್ನು ಬಾಹ್ಯ ಈ ರೀತಿ ಸೇವೆ ಮಾಡ್ಬೇಕಾದ್ರೆ ಬಾಹ್ಯವಾಗಿ ಅವರು ಕೃಷ್ಣನನ್ನು ಈ 64 ಪ್ರಿನ್ಸಿಪಲ್ಸ್ ಗಳ ಪ್ರಕಾರ ಅವರು ಸೇವೆಗಳನ್ನು ಮಾಡ್ತಾ ಇರ್ತಾರೆ. ಆದ್ರೆ ಆಂತರಿಕವಾಗಿ ಅವರು ಸಿದ್ಧ ದೇಹ, ಸ್ಪಿರಿಚುವಲ್ ಫಾರ್ಮ್ ಪ್ರಕಾರ ಅವರಿಗೆ ಆಂತರಿಕವಾಗಿ ಅವರು ವ್ಯವಹರಿಸ್ತಾ ಇರ್ತಾರೆ. ಅಂತರಂಗದಲ್ಲಿ ಅವರಿಗೆ ಒಂದು ಪರ್ಟಿಕ್ಯುಲರ್ ಭಕ್ತನ ಅಟ್ರಾಕ್ಷನ್, ಆಕರ್ಷಣೆ ಇರೋದ್ರಿಂದ ಆ ಆಂತರಿಕವಾಗಿ ಆ ಭಾವದಲ್ಲಿ ಇರ್ತಾರೆ. ಗೋಪಿ ಭಾವದಲ್ಲಿ ಇರ್ಬೋದು. ಉದಾಹರಣೆಗೆ ಗೋಪಿ ಭಾವ ಅಂತ ತಿಳ್ಕೊಂಡ್ರೆ, ಆ ಗೋಪಿ ಭಾವದಲ್ಲಿ ಒಳಗಡೆ ಆಕ್ಟ್ ಮಾಡ್ತಾ ಇರ್ತಾನೆ. ಆದ್ರೆ ಬಾಹ್ಯವಾಗಿ ನೋಡ್ಬೇಕಾದ್ರೆ 64 ಫಿಸಿಕಲಿ ಅವನು ಬೇರೆ ಭಕ್ತರ ತರ ಸೇವೆಗಳನ್ನು ಮಾಡ್ಬೋದು. ಆದ್ರಿಂದ ಬಾಹ್ಯವಾಗಿ ಶಾರೀರಿಕ ಸೇವೆಗಳನ್ನು ಮಾಡ್ತಾನೆ,
ಆಂತರಿಕವಾಗಿ ಸಿದ್ಧ ದೇಹದ ಪ್ರಕಾರ ಸೇವೆಗಳನ್ನು ಮಾಡ್ತಾ ಇರ್ತಾನೆ. ಇದು ರಾಗಾನುಗ ಸಾಧನ ಭಕ್ತಿ. ಆದ್ರಿಂದ ವೈದಿ ಸಾಧನ ಭಕ್ತರು ಇದನ್ನು ಅನುಕರಿಸ್ಲಿಕ್ಕೆ ಹೋಗ್ಬಾರ್ದು. ಅದು ಅನುಕರಿಸ್ಲಿಕ್ಕೆ ಹೋದ್ರೆ ಏನಾಗ್ತದೆ, ಸಹಜೀಯ ಸಾಗುವ ಸಾಧ್ಯತೆಗಳು ಇದೆ. ಅದನ್ನು ನೋಡೋಣ. ಸೊ ಆದ್ರಿಂದ ಎರಡನೆಯದು ರಿಮೆಂಬ್ರೆನ್ಸ್ ಥ್ರೂ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಸರ್ವಿಸಸ್. ಹೊರಗಡೆ ಸಾಧಕ ಫಾರ್ಮ್ ತರ ಆಕ್ಟ್ ಮಾಡ್ತಾ ಇರ್ತಾರೆ, ಆದ್ರೆ ಒಳಗಡೆ ಸಿದ್ಧ ದೇಹದ ಪ್ರಕಾರ ಆಕ್ಟ್ ಮಾಡ್ತಾ ಇರ್ತಾರೆ. ಇದನ್ನು ಕೆಲವೊಮ್ಮೆ ತಪ್ಪು ಅರ್ಥ ಮಾಡಿಕೊಂಡು ಅಥವಾ ಪ್ರೀಮೆಚ್ಯೂರ್ಲಿ ನಾನು ಪರ್ಫೆಕ್ಷನ್ ಅನ್ನು, ಪರಿಪೂರ್ಣತೆಯನ್ನು ಪಡಿಬೇಕು ಅಂತ ಜಂಪ್ ಮಾಡ್ಲಿಕ್ಕೆ ಹೋದ್ರೆ ಪತನವನ್ನು ಹೊಂದಿಬಿಡ್ತಾರೆ. ಉದಾಹರಣೆಗೆ, ತಾಯಿ ಇದ್ದಾಳೆ, ತಾಯಿ ಗರ್ಭಿಣಿ ಆಗಿದ್ದಾಳೆ. ತಾಯಿ ಗರ್ಭಿಣಿಯಾಗಿ ಡೆಲಿವರಿ ಆಗೋದು ಸಹಜವಾಗಿದೆ. ಆದ್ರೆ ಸಣ್ಣ ಮಗು, ಹೆಣ್ಣು ಮಗು, ಅವಳು ಸಹ ನಾನು ತಾಯಿಯ ಹಾಗೆ ಗರ್ಭಿಣಿ ಆಗ್ತೇನೆ ಅಂತ ಒಳಗಡೆ, ಹೊಟ್ಟೆ ಒಳಗಡೆ ಪಿಲ್ಲೋ ಇಟ್ಕೊಂಡು ನಾನು ಸಹ ಗರ್ಭಿಣಿ ಅಂತ, ಅದು ನೋ ಬೇಬಿ ವಿಲ್ ಕಮ್ ಔಟ್, ಏನು ಮಗು ಹುಟ್ಟುವುದಿಲ್ಲ. ಸೊ ಅದೇ ರೀತಿ ವೈದಿ ಸಾಧನ ಭಕ್ತಿಯಲ್ಲಿ ಇರುವವನು ಅನರ್ಥ ನಿವೃತ್ತಿನೇ ಆಗ್ಲಿಲ್ಲ, ಅವನು ನನ್ನ ಸಿದ್ಧ ದೇಹ ಯಾವುದು, ನಾನು ಆಧ್ಯಾತ್ಮಿಕ ಲೋಕದಲ್ಲಿ ಏನು ಯಾವ ರೂಪವನ್ನು ಹೊಂದಿದ್ದೇನೆ, ಅದರ ಬಗ್ಗೆ ಎಲ್ಲ ಆಲೋಚನೆ ಮಾಡ್ಲಿಕ್ಕೆ ಹೋದ್ರೆ ಪತನವನ್ನು ಹೊಂದ್ತಾನೆ. ಅದೇ ಏನಾಗ್ತದೆ, ಅದ್ ಸಿದ್ಧ ಪ್ರಣಾಲಿ ಅಂದ್ರೆ ಏನು? ಸಿದ್ಧ ಪ್ರಣಾಲಿಯಲ್ಲಿ ಬೇರೆ ಬೇರೆ ಸ್ಟೇಜಸ್ಗಳು ಇದೆ. ಆದ್ರೆ ಬೃಂದಾವನದಲ್ಲಿ ಇದನ್ನು ಏನ್ ಮಾಡ್ತಾರೆ, ಅನರ್ಥ ನಿವೃತ್ತಿ ಸ್ಟೇಜ್ ಅಲ್ಲೇ ಕೆಲವರು ಈ ಸಿದ್ಧ ಪ್ರಣಾಲಿಯನ್ನು ನೀಡ್ತೇನೆ ಅಂತ ಕೆಲವೊಮ್ಮೆ ರಾಧಾಕುಂಡದಲ್ಲಿ ಅಥವಾ ಕೆಲವು ಬಾಬಾಗಳು ಅದು ನಿನ್ನ ಸ್ವರೂಪ ಏನಿದೆ ಆಧ್ಯಾತ್ಮಿಕ ಲೋಕದಲ್ಲಿ ನಾನು ಹೇಳ್ತೇನೆ, ಈ ರೀತಿಯಾದಾಗ ಪತನವನ್ನು ಹೊಂದಿಬಿಡ್ತಾರೆ. ಅದರಿಂದ ನಾವು ಭಕ್ತಿ ಸೇವೆಯಲ್ಲಿ ಸ್ಟೆಪ್ ಬೈ ಸ್ಟೆಪ್ ವಿ ಹ್ಯಾವ್ ಟು ಗೋ. ನಾವು ರಾಗಾನುಗ ಸಾಧನ ಭಕ್ತಿ ಅದನ್ನು ಅನುಕರಿಸ್ಲಿಕ್ಕೆ ಹೋಗ್ಬಾರ್ದು. ಇದು ಈಗ ಒಂದು ಎಷ್ಟೊಂದು ಇನ್ಸಿಡೆಂಟ್ಸ್ ಗಳು ಆಗಿದೆ. ಏನು ಈವನ್ ಶೀಲಾ ಪ್ರಭುಪಾದರ ಸಮಯದಲ್ಲಿ ನಾನು ಎಷ್ಟೊಂದು ಸಲ ಈವನ್ ನಾವು ಡಿಸ್ಕಸ್ ಮಾಡಿದ್ದೇವೆ. ಏನು ಒಬ್ರು ಈ ರಾಧಾಕುಂಡ ಬಾಬಾನೋ ಯಾರೋ ಅವರು ನಮ್ಮ ಫಾರಿನ್ ಡಿವೋಟೀಸ್ ಗಳಿಗೆ ಕರೀತಾರೆ, ಬಾಬಾ ನಾನು ನಿನ್ನ ಆಧ್ಯಾತ್ಮಿಕ ಲೋಕದಲ್ಲಿ ಯಾವ ನಿನ್ನ ರೂಪ ಅಂತ ನಾನು ಹೇಳ್ತೇನೆ ಅಂತ. ಅವಾಗ ಆ ಭಕ್ತರೆಲ್ಲ ಆಲೋಚನೆ ಮಾಡ್ತಾ ಇದ್ರು, ಏನು, ಓ ಶೀಲಾ ಪ್ರಭುಪಾದರು ತುಂಬಾ ಸಮಯ ತೆಗೆದುಕೊಳ್ತಾ ಇದ್ದಾರೆ, ಏನಿದು, ನಮ್ಗೆ ಇನ್ನು ನಮ್ಮ ಆಧ್ಯಾತ್ಮಿಕ ಲೋಕದಲ್ಲಿ ನಾವು ಯಾವ ರೂಪವನ್ನು ಹೊಂದಿದ್ದೇವೆ ನಮ್ಗೆ ಗೊತ್ತಿಲ್ಲ. ಸೊ ಆದ್ರಿಂದ ನಾವು ಈ ಬಾಬಾಗಳ ಹತ್ರ ಹೋಗಿ ಬಿಡುವ, ನಮ್ಗೆ ಆಧ್ಯಾತ್ಮಿಕ ಲೋಕದಲ್ಲಿ ಯಾವ ದೇಹ ಅಂತ ನಮ್ಗೆ ಗೊತ್ತಾಗಿ ಬಿಡುತ್ತೆ, ನಮ್ಮ ಸ್ವರೂಪ ಗೊತ್ತಾಗಿ ಬಿಡ್ತದೆ ಅಂತ ಅಲ್ಲಿ ಹೋಗಿ ಬಿಡ್ತಾರೆ. ಅವಾಗ ಆ ಬಾಬಾ ಒಬ್ಬರಿಗೆ ಏನು ಹೇಳಿದ್ರು, ನೀನು ಆಧ್ಯಾತ್ಮಿಕ ಲೋಕದಲ್ಲಿ ನವಿಲು, ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇದ್ದೇವೆ ನವಿಲು ಅಂತ. ಓ ನನ್ಗೆ ನನ್ನ ಸ್ವರೂಪ ಗೊತ್ತಾಯ್ತು. ಆಯ್ತು, ಹಾಗಿದ್ರೆ ಇಸ್ಕಾನ್ ದೇವಸ್ಥಾನಕ್ಕೆ ಬಂದಾಗ ಅಲ್ಲಿ ಹರೇ ಕೃಷ್ಣ ಕೀರ್ತನ ಆಗ್ಬೇಕಾದ್ರೆ ಇವರು ಹೀಗೆ ಕುತ್ತಿಗೆಯನ್ನು ಹೀಗೆ ಅಲ್ಲಾಡಿಸಿ ನೃತ್ಯವನ್ನು ಮಾಡ್ತಾ ಇದ್ರು. ಭಕ್ತರು ಹೋಗಿ ಪ್ರಭುಪಾದರಿಗೆ ಹೇಳ್ತಾರೆ, ಏನು ಈ ರೀತಿ ನೃತ್ಯವನ್ನು ಮಾಡ್ತಾ ಇದ್ದಾನೆ ಒಬ್ಬ ಭಕ್ತ ಅಂತ. ಅವನಿಗೆ ಕರೆದು ವಿಚಾರಿಸಿದಾಗ ಅವನು ಆಧ್ಯಾತ್ಮಿಕ ಲೋಕದಲ್ಲಿ ನವಿಲಂತೆ, ಅದಕ್ಕೆ ಅಭ್ಯಾಸ ಮಾಡುದು. ಅದು ಅವಾಗ ಶಿಲಾ ಪ್ರಭುಪಾದ್ರೆ ಏನ್ ಹೇಳ್ತಾರೆ, ಕೆಲವರು ಮೂತ್ರ ಮಾಡಿದ್ರೆ ಕಾಲನ್ನು ಸಹ ತೊಳೆಯುವುದಿಲ್ಲ, ಕೆಲವರು ಬೀಡಿಯನ್ನು ಎಳಿತಾರೆ, ಅವರು ಸಿದ್ಧ ಪ್ರಣಾಲಿಯನ್ನು ಹೇಗೆ ನೀಡ್ಲಿಕ್ಕೆ ಸಾಧ್ಯವಿದೆ? ಡೋಂಟ್ ಡೂ ಆಲ್ ದೀಸ್ ಥಿಂಗ್ಸ್. ಇಂತಹ ನಾನ್ಸೆನ್ಸ್ ಗಳನ್ನು ಬಿಟ್ಟಾಕಿ. ಸ್ಟೆಪ್ ಬೈ ಸ್ಟೆಪ್ ವಿ ಹ್ಯಾವ್ ಟು ಗೋ. ಭಕ್ತಿ ಸೇವೆಯಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಾವು ಎಷ್ಟೊಂದು ವರ್ಷಾನುಗಟ್ಲೆ ನಾವು ದೇವಸ್ಥಾನಗಳಲ್ಲಿ ಸೇವೆಗಳನ್ನು ಮಾಡ್ಬೇಕಾಗಬಹುದು. ಬಾಹ್ಯವಾಗಿ ನಾವು ಏನು ಈ ರೀತಿಯ ವರ್ತನೆಗಳನ್ನು ಮಾಡಿದ್ರೆ, ಅಥವಾ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಒಬ್ಬ ಗಂಡಸು ಸ್ತ್ರೀ ವೇಷ ಧರಿಸು, ಸಖಿವೇಷನ್, ಯಾಕೆ? ಆಧ್ಯಾತ್ಮಿಕ ಲೋಕದಲ್ಲಿ ನಾನು ಗೋಪಿ. ಈ ರೀತಿ ಆಲೋಚನೆ ಮಾಡಿ
ಅನರ್ಥ ನಿವೃತ್ತಿ ಇನ್ನೂ ಆಗಿರುವುದಿಲ್ಲ. ಆದ್ರೆ ಆಧ್ಯಾತ್ಮಿಕ ಲೋಕದಲ್ಲಿ ಯಾವ ಸ್ವರೂಪ ಅಂತ ತಿಳ್ಕೊಳ್ಳಿಕ್ಕೆ ಹೋಗುದು. ಸೊ ಇಲ್ಲಿ ಅವರು ಅದೇ ರೀತಿ ಆ ಪಲ್ಲು ಇದನ್ನು ಹಾಕೊಂಡು, ಅಥವಾ ಇಲ್ಲಿ ನೃತ್ಯವನ್ನು ಮಾಡ್ಬೇಕಾದ್ರೆ ಸಖಿ ವೇಷ, ಈ ಬಾಡಿ ಬೆಂಡ್ ಮಾಡಿ ನೃತ್ಯವನ್ನು ಮಾಡ್ತಾರೆ. ತುಂಬಾ ಪ್ರೇಮ ಇದೆ ಅಂತ ಆ ರೀತಿ ಆಲೋಚನೆ. ಸಹಜಿಯ. ಸೊ ಆಕ್ಚುಲಿ ಸಿದ್ಧ ಪ್ರಣಾಳಿ ಇಸ್ ಎ ಹೈಯರ್ ಥಿಂಗ್ ಅದು. ಸೊ ಇಟ್ಸ್ ಆಕ್ಚುಲಿ 12 ಥಿಂಗ್ಸ್ ರಿವೀಲ್ ಆಗ್ತದೆ. ಯಾವಾಗ ಸಿದ್ಧ ದೇಹ ನಮ್ಗೆ ಗೊತ್ತಾಗ್ತದೆ, ಅದು ಭಾವ ಸ್ಟೇಜ್ ಅಲ್ಲ, ಹೈಯರ್ ಸ್ಟೇಜಸ್ ಅದು. ಅವಾಗ ಗುರುಗಳು ನಮ್ಗೆ ಅದನ್ನು ರಿವೀಲ್ ಮಾಡ್ತಾರೆ. ನಮ್ಗೆ ಅದನ್ನು ನನ್ನ ಸ್ವರೂಪ ಏನು ಆಧ್ಯಾತ್ಮಿಕ ಲೋಕದಲ್ಲಿ, ನನ್ನ ಗುರು ಅಂದ್ರೆ ನನ್ನ ತಂದೆ ತಾಯಿಗಳು ಯಾರು, ನನ್ನ ಯಾವ ಕುಂಡದಲ್ಲಿ, ಯಾವ ಕುಂಜು, ಯಾವ ಸ್ಥಳದಲ್ಲಿ ನನ್ನ ಸೇವೆ ಇದೆ, ನನ್ನ ಯಾವ ಸೇವೆ ಇದೆ, ಅದೆಲ್ಲ ಗೊತ್ತಾಗೋದು ಹೈಯರ್ ಸ್ಟೇಜಸ್, ಭಾವ ಸ್ಟೇಜ್ ಅಲ್ಲಿ ಗೊತ್ತಾಗ್ತದೆ. ಸೊ ನಾವು ಪ್ರೀಮೆಚ್ಯೂರ್ಲಿ ಅದನ್ನು ಮಾಡ್ಲಿಕ್ಕೆ ಹೋದ್ರೆ ಈ ರೀತಿ ಪತನವನ್ನು ಹೊಂದ್ತಾರೆ. ಅದಕ್ಕಾಗಿ ಒನ್ ಶುಡ್ ಬಿ ವೆರಿ ವೆರಿ ಕೇರ್ಫುಲ್. ಅನರ್ಥ ನಿವೃತ್ತಿ ಸ್ಟೇಜ್ ಅಥವಾ ವೈದಿ ಸಾಧನ ಭಕ್ತಿಯಲ್ಲಿ ಇರ್ಬೇಕಾದ್ರೆ ರಾಗಾನುಗ ಸಾಧನ ಭಕ್ತರನ್ನು ಅನುಕರಿಸ್ಲಿಕ್ಕೆ ಹೋಗ್ಬಾರ್ದು. ವೆರಿ ವೆರಿ ಡೇಂಜರಸ್. ಸೊ ಅದರಿಂದ ಈ ವಿಷಯಗಳು ನಮ್ಗೆ ಗೊತ್ತಿರ್ಬೇಕು. ಸೊ ಮೂರನೇ ಪಾಯಿಂಟ್ ಏನು ಅಂದ್ರೆ ಪರ್ಫಾರ್ಮಿಂಗ್ ಆಕ್ಟಿವಿಟೀಸ್ ಆಫ್ ಸಾಧನಾ ಭಕ್ತಿ. ಏನು, ರಾಗಾನುಗ ಸಾಧನ ಭಕ್ತಿ ಮಾಡ್ತಾ ಇರಬಹುದು, ಆದ್ರೆ ಬಾಹ್ಯವಾಗಿ ಅವನು 64 ಈ ವೈದಿ ಸಾಧನ ಭಕ್ತಿಯ ತತ್ವಗಳನ್ನು ಪಾಲನೆ ಮಾಡ್ತಾ ಇರ್ತಾನೆ. ಆದ್ರೆ ಆಂತರಿಕವಾಗಿ ಅವನಿಗೆ ಸ್ವಾಭಾವಿಕವಾಗಿ ಆ ಪ್ರೇಮ ಕೂಡ ಇರ್ತದೆ. ಯಾಕಂದ್ರೆ ಆ ಆಧ್ಯಾತ್ಮಿಕ ದೇಹ ಅದು ಅರಳಿದೆ, ಸುಮಾರಾಗಿ ಅರಳ್ತಾ ಇದೆ. ಭಾವ ಸ್ಟೇಜ್ ಅಲ್ಲಿ ತುಂಬಾ ಅರಳ್ತದೆ, ಪ್ರೇಮ ಸ್ಟೇಜ್ ಅಲ್ಲಿ ಸಂಪೂರ್ಣವಾಗಿ ಅರಳ್ತದೆ. ಸೊ ಅದರಿಂದ ಅವನಿಗೆ ಪರ್ಟಿಕ್ಯುಲರ್ ಟೇಸ್ಟ್ ಇದೆ, ಆ ರುಚಿ ಇದೆ, ಯಾವುದೋ ಒಂದು ಸಂಬಂಧದಲ್ಲಿ, ಸಖ್ಯರಸ, ದಾಸ್ಯರಸ, ಯಾವುದೋ ಒಂದ್ರಲ್ಲಿ ಅದು ಒಂದು ಇದು ರುಚಿ ಇದೆ ಅವನಿಗೆ. ಸೊ ಆದ್ರಿಂದ ಈ ರಾಗಾನುಗ ಸಾಧನ ಭಕ್ತರಲ್ಲಿ 2 ರೀತಿ, ಇದನ್ನು ನಾನು ಲಾಸ್ಟ್ ವೀಕ್ ಡಿಸ್ಕಸ್ ಮಾಡಿದ್ದೇನೆ, ಅದರಿಂದ ತುಂಬಾ ಡೀಪ್ ಆಗಿ ಮಾಡುವುದಿಲ್ಲ. ಕಾಮರೂಪ ಅಥವಾ ಕಾಮಾನುಗ, ಸಂಬಂಧ ರೂಪ ಅಥವಾ ಸಂಬಂಧಾನುಗ. ಸೊ ಗೋಪಿಗಳು ಕಾಮರೂಪ, ಕಾಂಜುಗಲ್ ಲವ್. ಸಂಬಂಧ ರೂಪದಲ್ಲಿ ಯಾರು, ವಾತ್ಸಲ್ಯ ರಸ ಅಥವಾ ಸಖ್ಯರಸ, ದಾಸ್ಯರಸ, ಇವ್ರು 3 ಭಕ್ತರು ಬರ್ತಾರೆ. ಆಮೇಲೆ ಕಾಮರೂಪದಲ್ಲಿ 2 ರೀತಿಯ ಭಕ್ತರು ಇರ್ತಾರೆ. ಯಾವುದು, ಸಂಭೋಗ ಇಚ್ಛಾಮಯಿ, ಆಮೇಲೆ ತತ್ತದ್ಭಾವ ಇಚ್ಛಾತ್ಮಿಕ. ಇದು 2 ಹೇಳಿರ್ಲಿಲ್ಲ. ಸಂಭೋಗ ಇಚ್ಛಾಮಯಿ ಅಂದ್ರೆ ಡೈರೆಕ್ಟ್ ಆಗಿ ರಾಧಾಕೃಷ್ಣರಿಗೆ ಸೇವೆಯನ್ನು ಮಾಡ್ಲಿಕ್ಕೆ ಇಚ್ಛೆ ಪಡ್ತಾರೆ. ಸೊ ಇನ್ನೊಂದು 5 ಮಿನಿಟ್ಸ್ ತಗೋಬಹುದಾ? 5-10 ಮಿನಿಟ್ಸ್. ಆಕ್ಚುಲಿ 7 o'clock 8 o'clock ಆಗ್ತಾ ಬಂತು. ಇನ್ನೊಂದು 5-10 ಮಿನಿಟ್ಸ್ ತಗೋಬಹುದಾ? 5 ಸೊ ಆಕ್ಚುಲಿ ಇದ್ರಲ್ಲಿ ಇದು ಬೆಸ್ಟ್ ಇದು ನಮ್ಗೆ ರಾಧಾಕೃಷ್ಣ ಪ್ರಾಣ ಮೋರ ಪದ್ಯದಲ್ಲಿ ಗೊತ್ತಾಗ್ತದೆ. ಸೊ ರಾಧಾ ಕೃಷ್ಣ ಪ್ರಾಣ ಮೋರ ಜುಗಲ ಕಿಶೋ ಜೀವನೇ ಮರಾಣೆ ಗತಿ ಅರುಣಾಹಿ ಮೋರ. ಸೊ ಅದ್ರಲ್ಲಿ ನಮ್ಗೆ 5ನೇ ಇದು ಸ್ಟೇಜ್ ಇದೆ, ಇದು ಸ್ಟ್ಯಾನ್ಸಾ ಏನಿದೆ, ಲಲಿತಾ ವಿಶಾಖ ಅದಿ ಜಟ ಸಖಿ ವೃಂದ ಅಜ್ಞಾಯ ಕೋರಿ ಬೋಸೆಬಾ ಚರಣಾರವಿಂದ. ಸೊ ಇದು ನಮ್ಗೆ ಈ ಸ್ಟ್ಯಾನ್ಸಾ ಏನ್ ಎಕ್ಸ್ಪ್ಲೇನ್ ಮಾಡ್ತದೆ, ಇದು ತತ್ತತ್ ಭಾವ ಇಚ್ಛಾತ್ಮಿಕ ಅಂದ್ರೆ ಯಾರು ರಾಧಾಕೃಷ್ಣರಿಗೆ ಸೇವೆಯನ್ನು ಮಾಡ್ತಾರೆ ಅವರಿಗೆ ಸಹಾಯವನ್ನು ಮಾಡುವುದು, ಅವರಿಗೆ ಅಸಿಸ್ಟ್ ಮಾಡುವುದು. ಲಲಿತಾ ವಿಶಾಖರು ರಾಧಾಕೃಷ್ಣರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಲಲಿತಾ ಮತ್ತೆ ವಿಶಾಖರಿಗೆ ನಾನು ಗೋಪಿ ಭಾವದಲ್ಲಿ, ಗೋಪಿ ಆಗಿದ್ದಾಗ ನಾನು ಕಾಮರೂಪ ಅಂದ್ರೆ ಅದೇ ಅಲ್ವಾ, ಮಾಧುರ್ಯ ರಸ, ಗೋಪಿಯರು. ಸೊ ಲಲಿತಾ ಮತ್ತೆ ವಿಶಾಖ ಅವರಿಗೆ ಸಹಾಯ ಮಾಡ್ತೇನೆ. ಇದು ತತ್ತತ್ ಭಾವ ಇಚ್ಛಾತ್ಮಿಕ, ಇಂಡೈರೆಕ್ಟ್ಲಿ ರಾಧಾಕೃಷ್ಣರಿಗೆ ಸೇವೆಯನ್ನು ಮಾಡುವುದು. ಅದೇ 3ನೇ ಸ್ಟ್ಯಾನ್ಸದಲ್ಲಿ ಏನು, ಶ್ಯಾಮ ಗೌರಿ ಅಂಗೇ ದಿಬೋ ಚಂದನೇರ ಗಂಧ
ಚಾಮರಾಡುಲಾಬೋ ಕಾಬೇ ಹೇರಿ ಮೂಕ ಚಂದ್ರ. ಸೊ ಇದರಲ್ಲಿ ಇದು ಸ್ಟ್ಯಾನ್ಸ ಏನು ಎಕ್ಸ್ಪ್ಲೇನ್ ಮಾಡ್ತದೆ? ಸಂಭೋಗ ಇಚ್ಛಾಮಯಿ. ಇದರಲ್ಲಿ ಏನು? ಶ್ಯಾಮ ಅಂದ್ರೆ ಕೃಷ್ಣ, ಗೌರಿ ಅಂದ್ರೆ ರಾಧಾ. ಅವರ ಅಂಗ ಅಂದ್ರೆ ಇಲ್ಲಿ ಹಣೆಗೆ ಚಂದನೇರ ಗಂಧ, ಚಂದನ ಮತ್ತೆ ಗಂಧವನ್ನು ನಾನು ಅಪ್ಲೈ ಮಾಡ್ತೇನೆ ಅನ್ನುವ ಇಚ್ಛೆಯನ್ನು ಹೊಂದಿರುವುದು ಇದು ಡೈರೆಕ್ಟ್. ಸೊ ಕೆಲವು ಗೋಪಿಯರು ರಾಧಾಕೃಷ್ಣರಿಗೆ ಡೈರೆಕ್ಟ್ ಆಗಿ ಸೇವೆಗಳನ್ನು ಮಾಡುವಂತಹ ಇಚ್ಛೆಯನ್ನು ಹೊಂದಿರ್ತಾರೆ. ಅವರಿಗೆ ಸಂಭೋಗ ಇಚ್ಛಾಮಯಿ ಗೋಪಿಗಳು ಅಂತ ಹೇಳ್ತಾರೆ. ಆಮೇಲೆ ಕೆಲವರು ಯಾರು ಡೈರೆಕ್ಟ್ ಆಗಿ ಸೇವೆ ಮಾಡ್ತಾರೆ ಅವರಿಗೆ ಸಹಾಯ ಮಾಡ್ಲಿಕ್ಕೆ ನೋಡ್ತಾರೆ, ಅವರು ತತ್ತದ್ ಭಾವ ಇಚ್ಛಾತ್ಮಿಕ ಅಂತ. ಕೆಲವೊಮ್ಮೆ ಕೆಲವು ಗೋಪಿಯರಿಗೆ ಈ ಇಚ್ಛೆ ಇರಬಹುದು, ಆಮೇಲೆ ಕ್ರಮೇಣವಾಗಿ ಅವರಿಗೆ ಸಂಭೋಗ ಇಚ್ಛೆ ಸಹ ಬರಬಹುದು, ಅಂದ್ರೆ ಡೈರೆಕ್ಟ್ ಆಗಿ ಸೇವೆಯನ್ನು ಮಾಡುವಂತ ಇಚ್ಛೆ ಸಹ ಬರಬಹುದು. ಸೊ ಇದು ಕಾಮರೂಪ, ಮಾಧುರ್ಯ ರಸದಲ್ಲಿ ಕಾಂಜುಗಲ್ ಲವ್. ಆಮೇಲೆ ಇದಕ್ಕೆ ಇದು ಎಲಿಜಿಬಿಲಿಟಿ ನಾನು ಮೊದಲೇ ಹೇಳಿದ್ದೇನೆ, ಏನು ಅತೀವವಾದ ಇಚ್ಛೆ ಇರಬೇಕು, ಏನು ಗೋಪಿ ಭಾವದಲ್ಲಿ ಸೇವೆ ಮಾಡ್ಲಿಕ್ಕೆ. ಹಾಗಾದ್ರೆ ಒಂದು ಪ್ರಶ್ನೆ ಬರ್ಬೋದು, ಗೋಪಿ ಭಾವದಲ್ಲಿ ಸೇವೆ ಮಾಡ್ಲಿಕ್ಕೆ ಗಂಡಸರಿಗೆ ಆರ್ ಎಲಿಜಿಬಲ್? ಈ ನಾವೀಗ ಕೆಲವರು ಮೇಲ್ ಫಾರ್ಮ್ಸ್ ಇದೆ, ಯಾಕಂದ್ರೆ ಇದು ಇಟ್ ಈಸ್ ಅಲೌಡ್. ಶೀಲಾ ಪ್ರಭುಪಾದ್ರೆ ಹೇಳ್ತಾ ಈ ದೈಹಿಕ ಸ್ತರದಲ್ಲಿ ಇಲ್ಲ, ಯಾಕಂದ್ರೆ ಎಲ್ಲರೂ ಜೀವಾತ್ಮರು. ಸೊ ಅದಕ್ಕಾಗಿ ಬೆಸ್ಟ್ ಅಂದ್ರೆ ಸೀತೆ ಈ ರೀತಿ ರಾಮಚಂದ್ರನಿಗೆ ಸೇವೆಯನ್ನು ಮಾಡ್ಬೇಕಾದ್ರೆ ಈ ದಂಡಕಾರಣ್ಯದ ಋಷಿ ಮುನಿಗಳಿಗೆ ಸಹ ಇಚ್ಛೆ ಆಯ್ತು, ಏನು ನಾವು ಸಹ ಸೀತೆಗಳ ತರ ಸ್ತ್ರೀ ರೂಪವನ್ನು ಹೊಂದು ರಾಮನ ಈ ಸೇವೆಯನ್ನು ಮಾಡೋಣ ಅಂತ. ಅವಾಗ ರಾಮ ಹೇಳ್ತಾನೆ, ನಾನು ಏಕಾ ಪತ್ನಿ ವ್ರತ. ಸೊ ಈ ಅವತಾರದಲ್ಲಿ ಆಗುವುದಿಲ್ಲ, ಮುಂದಿನ ಕೃಷ್ಣ ಅವತಾರದಲ್ಲಿ ಗೋಪಿಯರಾಗಿ ಬರ್ತಾರೆ ಇವರೆಲ್ಲ, ದಂಡಕಾರಣ್ಯ ಋಷಿಗಳು. ಸೊ ರುಚಿಚಾರಿ ಗೋಪಿಗಳಾಗಿ ಬರ್ತಾರೆ. ಸೊ ಮಾಧುರ್ಯ ಭಾವದಲ್ಲಿ ಎರಡು ರೀತಿದ್ದು, ಏನೋ ಪರಕೀಯ ಭಾವ, ಸ್ವಕೀಯ ಭಾವ. ನಿಮ್ಗೆ ಗೊತ್ತಿರಬಹುದು, ಪರಕೀಯ ಭಾವದಲ್ಲಿ ಮದುವೆ ಆಗುವುದಿಲ್ಲ ಕೃಷ್ಣನ. ಸ್ವಕೀಯ ಭಾವದಲ್ಲಿ ವೆಡೆಡ್ ಲವ್, ದ್ವಾರಕದ ರಾಣಿಯರು, ಅದರಲ್ಲಿ 16,108 ರಾಣಿಯರಿದ್ರು, 5 ಪಟರಾಣಿಗಳು ಇದ್ದು. ಇದು ಆಕ್ಚುಲಿ ನಾವು ಈಗ ನೋಡಿರುವುದು ಕಾಮರೂಪ ಅಥವಾ ಕಾಮಾನುಗ. ಆಮೇಲೆ ಸಂಬಂಧಾನುಗದಲ್ಲಿ ಡೈರೆಕ್ಟ್ ಈ ವಾತ್ಸಲ್ಯ ರಸದಲ್ಲಿ ಪೇರೆಂಟ್ಹುಡ್ ಇರಬಹುದು, ಯಶೋಧ ಮಾತೆ ತರ, ಅಥವಾ ದಾಸ್ಯ ರಸದಲ್ಲಿ ಇದ್ರೆ ಛತ್ರಕ್ ಪತ್ರಕ್ ಅಂತಹ ಭಕ್ತರಿಗೆ ಅಟ್ರಾಕ್ಟ್ ಆಗ್ಬಹುದು. ಸಖ್ಯ ರಸದಲ್ಲಿದ್ರೆ ಮಧುಮಂಗಲ, ಶ್ರೀಧಾಮ ಸಖ, ಸುಧಾಮ, ಈ ರೀತಿ ಬೇರೆ ಬೇರೆ ಸಖರಿಗೆ ಅಟ್ರಾಕ್ಟ್ ಆಗಬಹುದು. ಆದ್ರೆ ಇಲ್ಲಿ ಒಂದು ನೆನ್ಪಿಟ್ಕೊಳ್ಬೇಕು, ಏನಂದ್ರೆ ಯಾರದೇ ಸ್ಪೆಸಿಫಿಕ್ ಸ್ಥಾನವನ್ನು ನಾವು ಆಸೆ ಪಡಬಾರ್ದು. ಒಬ್ರು ಭಕ್ತರು ಕೇಳ್ತಾ ಇದ್ರು, ಏನು ಅಂದ್ರೆ ನಾನು ರಾಧಾರಾಣಿ ಆಗ್ಬಹುದಾ? ಅವಾಗ ರಾಧಾರಾಣಿ ಕೆಳಗೆ ಇಳಿತಾಳೆ, ನಾನು ರಾಧಾರಾಣಿ ಆಗ್ಬಹುದಾ ಅಂತ. ಸೊ ಆ ರೀತಿ ಒಬ್ಬನು ಇಚ್ಛೆಯನ್ನು ಪಡಬಾರ್ದು, ಇಟ್ಸ್ ನಾನ್ ಸೆನ್ಸ್. ಏನು ಅವಳು ಜಗನ್ಮಾತಾ, ಸೊ ಅವಳ ಸ್ಥಾನಕ್ಕಾಗಿ ಆತೊರಿಬಾರ್ದು. ಆದ್ರೆ ಅವಳ ಗೈಡೆನ್ಸ್ ಅಡಿಯಲ್ಲಿ, ಮಾರ್ಗದರ್ಶನ ಅಡಿಯಲ್ಲಿ ಗೋಪಿ ಭಾವವನ್ನು ಹೊಂದಲಿಕ್ಕೆ ಆಸೆಯನ್ನು ಪಡಬಹುದು. ಅದೇ ರೀತಿ ನಂದ ಮಹಾರಾಜ ಆಗ್ಲಿಕ್ಕೆ ನೋಡ್ಬಾರ್ದು. ನಂದ ಮಹಾರಾಜನ ಸಖರಾಗ್ರೆ ಅದು ಸಹ ವಾತ್ಸಲ್ಯ ರಸದಲ್ಲಿ ಸೇವೆಯನ್ನು ಮಾಡಬಹುದು. ಸೊ ಆದ್ರಿಂದ ಮಾಯಾವಾದ ಫಿಲಾಸಫಿಯನ್ನು ಹೊಂದಬಾರದು. ನಾವು ದಾಸಾನು ದಾಸ, ಗೋಪಿ ಭರ್ತು ಪದ ಕಮಲ ಇವರ ದಾಸಾನು ದಾಸ. ಸೊ ಆದ್ರಿಂದ ರಾಗಾನುಗ ಸಾಧನ ಭಕ್ತಿ ಹೈಯರ್ ಸ್ಟೇಜ್ ಇದೆ, ವೈದಿ ಸಾಧನ ಭಕ್ತರಾಗಿ ಅದನ್ನು ಅನುಕರಿಸ್ಲಿಕ್ಕೆ ಹೋಗ್ಬಾರ್ದು. ವಿ ಹ್ಯಾವ್ ಟು ಗೋ ಸ್ಟೆಪ್ ಬೈ ಸ್ಟೆಪ್. ಆದ್ರೆ ಅನರ್ಥ ನಿವೃತ್ತಿ ಸ್ಟೇಜ್ ನಮ್ಮ ಕೈಯಲ್ಲಿದೆ. ನಾವು ಅದನ್ನು ಎಷ್ಟು ಕಡಿಮೆ ಮಾಡ್ತೇವೆ, ನಾವು ಅಷ್ಟು ಬೇಗ ಮರಳಿ ಭಗವದ್ಧಾಮಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಸತತವಾಗಿ ನಮ್ಮ ಆಧ್ಯಾತ್ಮಿಕ ಗುರುಗಳ, ಶಿಕ್ಷಾ ಗುರುಗಳ ಮಾರ್ಗದರ್ಶನವನ್ನು ಪಡಿತಾ ಅನರ್ಥ ನಿವೃತ್ತಿ ಸ್ಟೇಜ್ ಅನ್ನು ಕಮ್ಮಿ ಮಾಡಿ ಆದಷ್ಟು ಬೇಗ ನಮ್ಮನ್ನು ಸುಧಾರಿಸ್ಕೊಂಡು ತಿದ್ದಿಕೊಂಡು ನಾವು ಮುಂದೆ ಭಕ್ತಿ ಸೇವೆಯಲ್ಲಿ ಮುಂದುವರೆದು ಆದಷ್ಟು ಬೇಗ ಕೃಷ್ಣ ಪ್ರೇಮವನ್ನು ಪಡಿಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು.
ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎರಡು ಅನೌನ್ಸ್ಮೆಂಟ್ಸ್ ಗಳಿದೆ. ಒಂದ್ ಏನು ಅಂದ್ರೆ, ನೆಕ್ಸ್ಟ್ 2 ವೀಕ್ಸ್ ಕ್ಲಾಸಸ್ ಗಳು ಇರುವುದಿಲ್ಲ, ಯಾಕಂದ್ರೆ ಕಾರ್ತಿಕ್ ಯಾತ್ರಾ ಇದೆ. ಸೊ ಕಾರ್ತಿಕ್ ಯಾತ್ರಕ್ಕೆ ಹೋಗ್ತಾ ಇದ್ದೇವೆ. ಸೊ ಇನ್ನು ಎರಡನೇದಂದ್ರೆ ಇನ್ನು 2 ಕ್ಲಾಸಸ್ ಗಳು ಮಾತ್ರ ಉಳಿದಿದೆ ಭಕ್ತಿ ರಸಾಮೃತ ಸಿಂಧು ಕ್ಲಾಸ್ ಅಲ್ಲಿ, ಭಾವಭಕ್ತಿ ಪ್ರೇಮ ಭಕ್ತಿ. ಸೊ ನಾವು ವೈದಿ ಸಾಧನ ಭಕ್ತಿ ನೋಡಿದ್ವಿ, ರಾಗಾನುಗ ಸಾಧನ ಭಕ್ತಿ ನೋಡಿದ್ವಿ, ಇನ್ನು ಭಾವಭಕ್ತಿ ಪ್ರೇಮ ಭಕ್ತಿ ಇದೆ. ವೆರಿ ಹೈ ಸ್ಟೇಜಸ್. ನಮ್ಗೆ ಕೆಲವೊಮ್ಮೆ ಕೆಲವು ವಿಷಯಗಳು ಅರ್ಥನೂ ಆಗದೇ ಇರಬಹುದು. ಸೊ ಅದರಿಂದ 2 ಕ್ಲಾಸಸ್ಗಳು ಸಾಕಾಗ್ತದೆ. ಅದರ ನಂತರ ನಿಮ್ಗೆ ಇಚ್ಛೆ ಇದ್ರೆ ಒಂದು ಸೆಷನ್ ಬೇಕಾದ್ರೆ ಕ್ವಶನ್ ಅಂಡ್ ಆನ್ಸರ್ ಇಡ್ಬೋದು, ಇಲ್ಲ ಅಂದ್ರೆ ಆಫ್ಟರ್ ಎರಡು ಕ್ಲಾಸ್ ಆದ್ಮೇಲೆ ಸೆಷನ್ಸ್ ಈ ಭಕ್ತಿ ರಸಾಮೃತ ಸಿಂಧು ಈ ಸೀರೀಸ್ ಮುಗೀತದೆ. ಸೊ ಹರೇ ಕೃಷ್ಣ. ಯಾರಿಗೆ ಏನಾದ್ರೂ ಪ್ರಶ್ನೆಗಳು, ಕಮೆಂಟ್ಸ್, ಸಜೆಷನ್ಸ್ ಇದ್ರೆ ಹೇಳ್ಬೋದು. ಹರೇ ಕೃಷ್ಣ ಪ್ರಭು. ರಾಗಾತ್ಮಿಕ ಭಕ್ತಿ ಅಂದ್ರೆ ಏನು ಆಕ್ಚುಲಿ? ರಾಗಾತ್ಮಿಕ ಭಕ್ತಿ ಅಂದ್ರೆ ಪರಿಪೂರ್ಣತೆಯನ್ನು ಪಡೆದಿರುವುದು, ಪರಿಪೂರ್ಣತೆಯನ್ನು ಪಡೆದಿರುವುದು. ಸೊ ವ್ರಜವಾಸಿಗಳು ಆ ತರದಲ್ಲಿ ಯಾರು ಪರಿಪೂರ್ಣತೆಯನ್ನು ಪಡೆದಿದ್ದಾರೆ ಅವರು ಈ ವ್ರಜವಾಸಿಗಳಲ್ಲಿ ಕೆಲವರು ಎಲ್ಲ, ಅಂದ್ರೆ ವ್ರಜವಾಸಿಗಳು ಅಂತ ನಾವು ಹೇಳ್ಬೇಕಾದ್ರೆ ನಂದ, ಈ ಸುನಂದ ಅಥವಾ ಈ ರಾಗಾತ್ಮಿಕ ಆಧ್ಯಾತ್ಮಿಕ ಲೋಕದಲ್ಲಿರುವವರು 100%. ಸೊ ಅವರಿಗೆಲ್ಲ ರಾಗಾತ್ಮಿಕ ಭಕ್ತರು ಅಂತ ಹೇಳಿ, ಯಾರು ಪರಿಪೂರ್ಣತೆಯನ್ನು ಪಡೆದಿದ್ದಾರೆ, 100% ಪರಿಪೂರ್ಣತೆಯನ್ನು ಪಡೆದಿದ್ದಾರೆ, ಅವರನ್ನು ರಾಗಾತ್ಮಿಕ ಭಕ್ತರು ಅಂತ ಹೇಳ್ತಾರೆ. ಯಾರು ಇನ್ನು ಪರಿಪೂರ್ಣತೆಯನ್ನು ಪಡೆದಿಲ್ಲ, ಇನ್ನು ಆದ್ರೆ ಆ ರಾಗಾನುಗ ಮಾರ್ಗದಲ್ಲಿದ್ದಾರೆ, ಅವರನ್ನು ರಾಗಾನುಗ ಸಾಧನಾ ಭಕ್ತರು ಅಂತ ಹೇಳ್ತಾರೆ. ಇನ್ನೂ ಸಾಧನೆಯನ್ನು ಮಾಡ್ತಾ ಇದ್ದಾರೆ, ಪರಿಪೂರ್ಣತೆ ಪಡಿಲಿಕ್ಕೆ ಸ್ವಲ್ಪನೇ ಸಮಯ ಇದೆ, ಬಟ್ ದೇ ಆರ್ ಸ್ಟಿಲ್ ಸಾಧನಾ ಭಕ್ತಸ್. ರಾಗಾತ್ಮಿಕ ಭಕ್ತರು ಅವರು ಪರಿಪೂರ್ಣತೆ ಪಡೆದಾಗಿದೆ, ಅವರು ದೇ ಆಲ್ರೆಡಿ ರೀಚ್ಡ್ ದಟ್ 100%. ಓಕೆ, ಥ್ಯಾಂಕ್ ಯು ಪ್ರಭುಜಿ. ಹರೇ ಕೃಷ್ಣ. ಮತ್ತೆ ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ್ ಪ್ರಭುಜಿ. ಪ್ರಭುಜಿ, ಇದು ಸ್ವಕೀಯ ಮತ್ತೆ ಪರಕೀಯನು ಮತ್ತೆ ಸಂಬಂಧಾತ್ಮಿಕ, ಆಮೇಲೆ ಇನ್ನೊಂದು ಕಾಮ ರೂಪ ಅಂದ್ರೆ ಸಂಬಂಧ ರೂಪ, ಕಾಮ ರೂಪ, ಇದಕ್ಕೂ ವ್ಯತ್ಯಾಸ ಪ್ರಭುಜಿ? ಪರಕೀಯ ಅಂದ್ರೆ ಗೋಪಿ ವೃಂದಾವನದ ಗೋಪಿಯರು ಪರಕೀಯ ಭಾವ. ಆಕ್ಚುಲಿ ಅವರು ಮದುವೆ ಆಗಿರುವುದಿಲ್ಲ. ಉದಾಹರಣೆಗೆ ವೃಂದಾವನವನ್ನು ಬಿಡ್ಬೇಕಾದ್ರೆ ಕೃಷ್ಣನಿಗೆ ಎಷ್ಟು ಆಲ್ಮೋಸ್ಟ್ 11 years 12 years ಅರೌಂಡ್ ಅಲ್ವಾ, 13 years ಅರೌಂಡ್ ಜಲ್ಲಿ ಇತ್ತು. ಸೊ ಇನ್ನು ಮದುವೆ ಆಗಿರ್ಲಿಲ್ಲ, ಬಟ್ ಆ ಪ್ರೇಮಮಯ ಸಂಬಂಧ ಏನಿತ್ತು ಅದು ಅನ್ವೆಡೆಡ್, ಮದುವೆ ಆಗಿರ್ಲಿಲ್ಲ. ಬಟ್ ಆದ್ರೂ ಸಹ ಶರತ್ ಪೂರ್ಣಿಮಾದ ದಿನ ಕೊಳಲನ್ನು ಊದಿದಾಗ ಎಲ್ಲ ಗೋಪಿಯರು ಬಂದ್ರು. ದಟ್ ಈಸ್ ಪರಕೀಯ ಭಾವ. ಸ್ವಕೀಯದಲ್ಲಿ ಮದುವೆ ಆಗಿರ್ತದೆ, ಸೊ ಅದು ಸ್ವಕೀಯ ಪರಕೀಯ. ಮತ್ತೆ ಇನ್ನೊಂದಂದ್ರೆ ಕಾಮರೂಪ ಅಂದ್ರೆ ಗೋಪಿ ವೃಂದಾವನದ ಗೋಪಿಯರು, ಅದು ಮಾಧುರ್ಯ ರಸ ಅಂದ್ರೆ ಲವಿಂಗ್ ಅಫೇರ್ಸ್, ಕಾಂಜುಗಲ್ ಲವಿಂಗ್ ಅಫೇರ್ಸ್, ಮಾಧುರ್ಯ, ಅದನ್ನು ಕಾಮರೂಪ. ಆಮೇಲೆ ಸಂಬಂಧಾನುಗ ಅಂದ್ರೆ ದಾಸ್ಯ ರಸ, ಸಖ್ಯ ರಸ, ವಾತ್ಸಲ್ಯ ರಸದಲ್ಲಿ ಯಾರು ಹೋಗ್ಲಿಕ್ಕೆ ಇಚ್ಛೆ ಪಡ್ತಾರೆ ಅದು ಸಂಬಂಧಾನುಗ. ಎಸ್ಪೆಷಲಿ ವಾತ್ಸಲ್ಯ ಆರ್ ಸಖ್ಯ. ದಾಸ್ಯ ರಸದಲ್ಲಿ ಅಷ್ಟೊಂದು ತೀವ್ರತೆ ಇರುವುದಿಲ್ಲ ಅಷ್ಟೇ. ಅರ್ಥ ಆಯ್ತಲ್ಲ ಪ್ರಭು? ಸರಿ ಸರಿ ಪ್ರಭುಜಿ, ಹರೇ ಕೃಷ್ಣ. ಹರೇ ಕೃಷ್ಣ. ಬೇರೆ ಏನಾದ್ರು ಪ್ರಶ್ನೆಗಳು ಇದೆಯಾ ಪ್ರಭುಜಿ? ಅದರಲ್ಲೇ ಇನ್ನೊಂದು, ಮಾತಾಜಿ ಒಬ್ರು ಕೇಳಿದ್ರು, ರಾಗಾತ್ಮಿಕ ಮತ್ತೆ ರಾಗಾನುಗ ಭಕ್ತರು ರಾಗಾತ್ಮಿಕ ಭಕ್ತರಾಗ್ಬೋದಾ ಪ್ರಭುಜಿ? ರಾಗಾನುಗ ಸಾಧನ ಭಕ್ತರು ಕ್ರಮೇಣವಾಗಿ ಪರಿಪೂರ್ಣತೆಯನ್ನು ಪಡೆದಾಗ ರಾಗಾತ್ಮಿಕ ಭಕ್ತರಾಗ್ತಾರೆ. ಆ ರೀತಿ ಪರಿಪೂರ್ಣತೆಯನ್ನು ಪಡಿಬೇಕು. ಈಗ ಪರಿಪೂರ್ಣತೆ ಅಂದ್ರೆ ಏನು? ನಮ್ಮ ಪ್ರಕಾರ ಪರಿಪೂರ್ಣತೆ ಅಂದ್ರೆ ಏನು? ಸಂಪೂರ್ಣವಾಗಿ ಕೃಷ್ಣನಿಗೆ ಸಮರ್ಪಿತವಾಗಿರುವಂತದ್ದು. ಪ್ರೇಮ ಸ್ಟೇಜ್ ಇಸ್ ದ ಪರಿಪೂರ್ಣತೆ ಸ್ಟೇಜ್. ಸೊ ರಾಗಾತ್ಮಿಕ ಭಕ್ತರು ಸಂಪೂರ್ಣವಾಗಿ ಕೃಷ್ಣ ಪ್ರೇಮವನ್ನು ಹೊಂದಿರ್ತಾರೆ.
ಆದ್ರೆ ಆಸಕ್ತಿ ಸ್ಟೇಜ್ ಅಲ್ಲಿ ನಾವು ಪತನ ಹೊಂದುವ ಸಾಧ್ಯತೆ ಇದೆ. ಈವನ್ ಭಾವ ಸ್ಟೇಜ್ ಅಲ್ಲಿ ಭರತ್ ಮಹಾರಾಜ್ ಭಾವ ಸ್ಟೇಜ್ ಅಲ್ಲಿ ಇದ್ರು, ಆದ್ರೂ ಪತನ ಹೊಂದಿದ್ರು ಅಲ್ವಾ? ಜಿಂಕೆಗೆ ಆಕರ್ಷಿತರಾಗಿ ಪತನ ಹೊಂದಿದ್ರು. ಪತನ ಹೊಂದಿದ್ರು ಅಂದ್ರೆ ಏನು ಆಯ್ತು? 2 more ಬರ್ತ್ ಹಿ ಹ್ಯಾಡ್ ಟು ಟೇಕ್. ಎರಡು ಜನ್ಮ ತೆಗೆದುಕೊಳ್ಬೇಕಾಯ್ತು ಭಾವ ಸ್ಟೇಜ್ ಅಲ್ಲಿ ಸಹ. ಅಂದ್ರೆ ಇನ್ನೂ ಪರಿಪೂರ್ಣತೆ ಹೊಂದಿಲ್ಲ ಅವರು, ಅಥವಾ ಯಾವ ಭಾವ ಸ್ಟೇಜ್ ಅಲ್ಲಿ ಅಪ್ಪಿತಪ್ಪಿ ವೈಷ್ಣವ ಅಪರಾಧ ಮಾಡಿ ಬಿಟ್ವಿ, ಸ್ವಲ್ಪ ನೆಗ್ಲೆಕ್ಟ್ ಮಾಡಿ, ಎಲ್ಲಿ ಏಕಾಗ್ರ ಚಿತ್ತತೆ ತಪ್ಪಿ ವೈಷ್ಣವ ಅಪರಾಧ ಮಾಡಿ ಬಿಟ್ರೆ ಭಾವ ಸ್ಟೇಜ್ ಅಲ್ಲಿ ಏನಾಗತ್ತೆ? ಇನ್ನೊಂದೆರಡು ಜನ್ಮ ತೆಗಿಬೇಕು. 2 ಜನ್ಮ ಅಲ್ಲ, ಭಕ್ತಿ ವೈಷ್ಣವ ಅಪರಾಧ ಮಾಡಿದ್ರೆ ತೀವ್ರವಾಗಿದ್ರೆ ಗೊತ್ತಿಲ್ಲ ಏನು ಯಾವ ಸ್ಟೇಜ್, ಅನರ್ಥ ನಿವೃತ್ತಿಗೆ ಬಂದು ಬೀಳ್ಬಹುದು. ಭರತ ಚಕ್ರವರ್ತಿ ಭಾವ ಸ್ಟೇಜ್ ಅಲ್ಲಿ ಇರ್ತಾರ? ಭರತ ಮಹಾರಾಜ ಭಾವ ಸ್ಟೇಜ್ ಅಲ್ಲಿದ್ರು. ಭಾವ ಸ್ಟೇಜ್ ಅಲ್ಲಿ ಇದ್ದು ಅವರಿಗೆ 2 ಜನ್ಮ ಬೇಕಾಯ್ತು. ಯಾಕೆ ಬೇಕಾಯ್ತು? ವೈಷ್ಣವರ ಸಂಘ ಇರ್ಲಿಲ್ಲ, ಅಸೋಸಿಯೇಷನ್ ಆಫ್ ಡಿವೋಟೀಸ್ ಇರ್ಲಿಲ್ಲ, ಕಾಡಲ್ಲಿ ಒಬ್ಬರೇ ಇದ್ರು, ಜಿಂಕೆಗೆ ಅಟ್ರಾಕ್ಟ್ ಆಗಿಬಿಟ್ರು, ಮೋಹ ಬಂದ್ಬಿಡ್ತು. ಎಲ್ಲಿ ಜಿಂಕೆ ಅಂತ ಆ ರೀತಿಯ ಜಿಂಕೆ ಮರಿಯ ಬಗ್ಗೆ ಆಲೋಚನೆ ಮಾಡ್ತಾರೆ. ಸೊ ಮಾಯಾ ಇಸ್ ವೆರಿ ಕ್ಲೆವರ್. ಮಾಯಾ ಹೇಗೆ ಸಹ ಅಟ್ಯಾಕ್ ಭಾವ ಸ್ಟೇಜ್ ಅಲ್ಲಿ ಸಹ ಅಟ್ಯಾಕ್ ಮಾಡ್ಬೋದು, ಆದ್ರೆ ಪ್ರೇಮ ಸ್ಟೇಜ್ ಅಲ್ಲಿ ಆಗಲ್ಲ. ಈವನ್ ಭಾವ ಸ್ಟೇಜ್ ಅಲ್ಲೂ ಇಟ್ ಈಸ್ ವೆರಿ ಎಕ್ಸೆಪ್ಷನಲ್. ಅಜಾಮಿಲನ ಕತೆ ತರ ಅದು. ಭಾವ ಸ್ಟೇಜ್ ಅಲ್ಲಿ ಯಾರು ಪತನ ಹೊಂದಲ್ಲ, ಅದು ವೆರಿ ವೆರಿ ಹೈ ಸ್ಟೇಜ್ ಅದು ಭಾವ ಸ್ಟೇಜ್. ಯಾರು ಭಾವ ಸ್ಟೇಜ್ ಇಂದ ಅಷ್ಟು ಸುಲಭವಾಗಿ ಪತನ ಹೊಂದಲ್ಲ, ಯಾಕಂದ್ರೆ ಇಟ್ಸ್ ವೆರಿ ವೆರಿ ಹೈ ಸ್ಟೇಜ್. ಮಾಯಾದ್ದು ಇನ್ಫ್ಲೂಯೆನ್ಸ್ ತುಂಬಾ ಕಮ್ಮಿ ಇರುತ್ತೆ ಭಾವ ಸ್ಟೇಜ್ ಅಲ್ಲಿ. ಇವನ್ ಆಸಕ್ತಿ ಸ್ಟೇಜೇ ಹೈಯೆಸ್ಟ್ ಇದೆ, ತುಂಬಾ ಹೈಯರ್ ಇದೆ ರಾಗಾನುಗ ಸ್ಟೇಜ್. ಸೊ ಭಾವ ಸ್ಟೇಜ್ ಇಂದ ಯಾರು ಅಷ್ಟು ಸುಲಭವಾಗಿ ಪತನ ಹೊಂದಿದೆ. ಅದು ಅಜಾಮಿಲ ಹೇಗೆ ನಾರಾಯಣನನ್ನು ಈ ಅಫೆನ್ಸ್ ನಾಮಾಭಾಸ ನಾರಾಯಣನ ನಾಮ ತೆಗೆದುಕೊಂಡ, ಅದೇ ರೀತಿ ಭರತ್ ಮಹಾರಾಜ ಪತನ ಹೊಂದಿದ್ದು ಅದು ತುಂಬಾ ಅಷ್ಟು ಸುಲಭವಾಗಿ ಆಗುವುದಿಲ್ಲ. ಆದ್ರೂ ಭಾಗವತಮಲ್ಲಿ ಈ ತರ ಕಥೆಗಳು ಯಾತಕ್ಕಾಗಿ ಇದೆ? ಈ ತರನೂ ಆಗಬಹುದು, ನೀನು ಸರಿಯಾಗಿ ವ್ಯವಸಾಯಾತ್ಮಿಕ ಬುದ್ಧಿರ್ ಏಕೇಹ ಕುರುನಂದನ, ಗುರಿಯ ಕಡೆಗೆ ನಿನ್ನ ಏಕಾಗ್ರ ಚಿತ್ತತೆ ಇಲ್ಲದೆ ಇದ್ರೆ ಡೈವರ್ಟ್ ಆಗಿ ಬಿಡ್ತೀಯ. ಸ್ವಲ್ಪ ಆಚೆ ಈಚೆ ವೈಷ್ಣವ ಅಪರಾಧ ಆಯ್ತು, ಎಷ್ಟೊಂದು ಭಕ್ತರು ಜಪವನ್ನು ಬಿಟ್ಟಿದ್ದಾರೆ, ಕೃಷ್ಣ ಪ್ರಜ್ಞೆಯನ್ನು ಬಿಟ್ಟು ಹೋಗ್ತಾರೆ, ಯಾಕೆ? ಅಪರಾಧ ಆಗಿಬಿಟ್ರೆ. ಸೊ ಅದರಿಂದ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಸೊ ರಾಗಾತ್ಮಿಕ ಭಕ್ತರು ಪ್ರೇಮವನ್ನು ಹೊಂದಿದ್ದಾರೆ, ಅದರಿಂದ ಅವ್ರು ಯಾರು ಮಾಯಾ ಕೆನಾಟ್ ಟಚ್ ದಮ್. ಯಾಕಂದ್ರೆ ಸಂಪೂರ್ಣವಾಗಿ ಕೃಷ್ಣನ ಆಶ್ರಯದಲ್ಲಿರ್ತಾರೆ, ಅವರು ರಾಗಾತ್ಮಿಕ ಭಕ್ತರು. ಪ್ರಭುಜಿ, ಅವಾಗ ಈ ನಿತ್ಯ ಸಿದ್ಧರು ಆಮೇಲೆ ನಿತ್ಯ ಬದ್ಧರಲ್ಲಿ ಅವರು ನಿತ್ಯ ಸಿದ್ಧರಿಗೆ ಹೋಗ್ತಾರೆ ಪ್ರಭುಜಿ, ಹೇಗೆ ಅದು? ನಿತ್ಯ ಸಿದ್ಧರು ಅಂದ್ರೆ ಆಕ್ಚುಲಿ ಆಧ್ಯಾತ್ಮಿಕವಾಗಿ ಈಗ ನಿತ್ಯ ಸಿದ್ಧರು ಅಂದ್ರೆ ಏನು? ಒಂದ್ಸಲ ಪರ್ಫೆಕ್ಷನ್, ಯದ್ಗತ್ವಾನ ನಿವರ್ತಂತೆ ತದ್ಧಾಮ ಪರಮಮ್ಮು. ಒಂದ್ಸಲ ಪರ್ಫೆಕ್ಷನ್ ಆದ್ಮೇಲೆ ಮತ್ತೆ ಭೌತಿಕ ಲೋಕಕ್ಕೆ ಬರಲ್ಲ. ಸೊ ಅವ್ರು ಆಕ್ಚುಲಿ ಆಮೇಲೆ ನಿತ್ಯ ಸಿದ್ಧರಾಗ್ತಾರೆ ಅವರು, ಕರೆಕ್ಟ್. ಆಮೇಲೆ ಅವ್ರು ಭೌತಿಕ ಲೋಕಕ್ಕೆ ಬರಲ್ಲ, ನಿತ್ಯ ಸಿದ್ಧರು. ಥ್ಯಾಂಕ್ ಯು. ಹರೇ ಕೃಷ್ಣ ಪ್ರಭು. ದಂಡ ಪ್ರಣಾಮ. ಹರೇ ಕೃಷ್ಣ. ಬೇರೆ ಏನಾದ್ರು ಪ್ರಶ್ನೆಗಳು ಇದೆಯಾ? ಐ ಥಿಂಕ್ ಇದು ಎಸ್ಪೆಷಲಿ ಆಧ್ಯಾತ್ಮಿಕ ಗುರುಗಳ ಸ್ಟೇಜ್ ಇದು ರೋಲ್ ಅಲ್ಲಿ ನಮ್ಗೆ ಬರುವುದು ಈ ಸ್ಟೇಜಸ್ ಅಲ್ಲಿ ತುಂಬಾ ಪ್ರಾಮುಖ್ಯತೆಯನ್ನು ಹೊಂದಿದೆ. ಇವರು ಸಹಜೀಯರು ಏನ್ ಮಾಡ್ತಾರೆ, ಅವರು ನಮ್ಗೆ ಆಧ್ಯಾತ್ಮಿಕ ಗುರುಗಳ ಅಗತ್ಯ ಇಲ್ಲ, ನಾವು ನಮ್ಮದೇ ಶಕ್ತಿಯಿಂದ ಪರಿಪೂರ್ಣತೆಯನ್ನು ನಾವು ಪಡಿತೇವೆ ಅಂತ ಹೋದಾಗ ಈ ರೀತಿ ಆಗ್ತದೆ. ಅಥವಾ ಇಲ್ಲಿ ಈ ಭಕ್ತರು ನವಿಲಿನ ತರ ಮಾಡಿದ್ವು, ಏನು? ಆಧ್ಯಾತ್ಮಿಕ ಗುರುಗಳನ್ನು ಕಡೆಗಣಿಸಿ ನಾನು ಸ್ವರೂಪವನ್ನು ನೋಡ್ಲಿಕ್ಕೆ ಹೋಗ್ತೇನೆ ಅಂತ. ಯಾವಾಗ ದೀಕ್ಷಾ ಗುರುಗಳು ಅಥವಾ ಶಿಕ್ಷಾ ಗುರುಗಳ ಮಾರ್ಗದರ್ಶನ ಬಿಟ್ಟು
ನಾವು ಡಿವಿಯೇಟ್ ಆಗ್ಲಿಕ್ಕೆ ಹೋಗ್ತೇವೆ. ಆವಾಗ ಪತನ ಹೊಂದುವ ಸಾಧ್ಯತೆ ಜಾಸ್ತಿ ಇರ್ತದೆ. ಆದ್ರಿಂದ ವಿ ಶುಡ್ ಬಿ ಯಾವಾಗ್ಲೂ ಅಥಾರಿಟೀಸ್ಗಳ ಆಶ್ರಯದಲ್ಲಿ ಇರ್ಬೇಕು. ಕೃಷ್ಣನ ಆಶ್ರಯದಲ್ಲಿ ಇರುವುದಂದ್ರೆ ಯಾವಾಗ್ಲೂ ಅಥಾರಿಟೀಸ್, ನಮ್ಮ ಹೈಯರ್ ಭಕ್ತರು ಯಾರಿರ್ತಾರೆ ಅವರ ಆಶ್ರಯದಲ್ಲಿ ಇದ್ದಾಗ ನಾವು ಕೃಷ್ಣನ ಆಶ್ರಯದಲ್ಲಿ ಇದ್ದ ಹಾಗೆ. ಯಾಕಂದ್ರೆ ದೀಕ್ಷಾ ಗುರುಗಳು ಅವರೆಲ್ಲ ನಮ್ಗೆ ರಕ್ಷಣೆಯನ್ನು ಮಾಡ್ತಾರೆ. ಸೊ ವಿ ಶುಡ್ ಬಿ ವೆರಿ ವೆರಿ ಕೇರ್ಫುಲ್. ಹರೇ ಕೃಷ್ಣ. ಬೇರೆ ಏನಾದ್ರು ಪ್ರಶ್ನೆಗಳಿಲ್ಲ ಅಂದ್ರೆ ಕ್ಲಾಸ್ ಅನ್ನು ಕ್ಲೋಸ್ ಮಾಡೋಣ. ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ್. ಹರೇ ಕೃಷ್ಣ ಮಾತಾಜಿ. ಇವತ್ತು ಕ್ಲಾಸ್ ನಾನು ತುಂಬಾ ದಿವಸದಿಂದ ಕ್ಲಾಸ್ ಅಟೆಂಡ್ ಆಗೇ ಇರ್ಲಿಲ್ಲ, ಇವತ್ತಾದೆ. ಸ್ವಲ್ಪ ಅಷ್ಟೇ ಅರ್ಥ ಆಗಿದೆ. ಬಟ್ ರಾಧಾ ಕೃಷ್ಣ ಇಬ್ರು ಒಂದೇ ರೂಪ, ಒಂದೇ ದೇಹ, ಎರಡು ರೂಪ ಅನ್ನೋದು ಹೇಳಿದ್ರು ನೀವು. ಅದೇ ನನ್ನ ಒಟ್ಟಿಗೆ ಬರ್ತಾರಲ್ಲ ಮಾತಾಜಿ, ಅವ್ರು ಕೇಳಿದ್ರು, ಅವರು ಭಾಗವತದಲ್ಲಿ ಎಷ್ಟೋ ಸ್ಕಂದ ಓದಿದಾರಲ್ಲಿ ಎಲ್ಲೂ ರಾಧೆ ಹೆಸರೇ ಬರೋದಿಲ್ಲ. ಮತ್ತೆ ಈ ಇಸ್ಕಾನ್ ಅಲ್ಲಿ ಯಾಕೆ ಇಷ್ಟು ರಾಧಾಕೃಷ್ಣನೇ ಇಂಪಾರ್ಟೆನ್ಸ್ ತಗೊಳ್ತಾರೆ ಅಂತ ನನಗೆ ಈಗ ಅರಿವಾಗಿದ್ದು. ರಾಧಾ ಮತ್ತೆ ಕೃಷ್ಣ ಇಬ್ರು ಒಂದೇ ಜೀವ, ಎರಡು ದೇಹ ಇರೋದ್ರಿಂದ ಅಷ್ಟು ಇಂಪಾರ್ಟೆನ್ಸ್ ಅಂತ. ಹೇಗೆ ಪ್ರಭು ಅದು? ಹಾಗೆ ಅದು ಕರೆಕ್ಟಾ? ಹೇಗೆ ಅದು? ಯಾಕಂದ್ರೆ ಸುಖದೇವ ಗೋಸ್ವಾಮಿಗಳು, ನಾವು ಫಸ್ಟ್ ಗೆ ಹೇಳಿದ್ವಲ್ಲ, ಸುಖದೇವ ಗೋಸ್ವಾಮಿಗಳು ರಾಧಾರಾಣಿಯ ಗಿಳಿಯಾಗಿದ್ರು. ಪರೀಕ್ಷಿತ ಮಹಾರಾಜರಿಗೆ 7 ದಿನ ಮಾತ್ರ ಸಮಯ ಇತ್ತು. ಸುಖದೇವ ಗೋಸ್ವಾಮಿಗಳು ಅವರು ರಾಧಾ ಅಂತ ಹೆಸರನ್ನು ಹೇಳಿದ್ರೆ ಅವರು ಸಮಾಧಿ ಟ್ರಾನ್ಸಿಗೆ ಹೋಗಿ ಬಿಡ್ತಿದ್ರು, ಮೂರ್ಛೆ ತಪ್ಪಿ ಬೀಳ್ತಿದ್ರು. ಎಷ್ಟು? 1 ವಾರ 2 ವಾರ. ರಾಧಾ ಅಂತ ಹೆಸರು ಕೇಳಿದ್ರೆ ಅವರು ಮೂರ್ಛೆ ತಪ್ಪಿ ಬೀಳ್ತಿದ್ರು, ಅಷ್ಟು ಪ್ರೇಮ ಅವರಿಗೆ. ಸೊ ಆದ್ರಿಂದ ಅವರು ರಾಧಾ ಅಂತ ಭಾಗವತಮಲ್ಲಿ ಎಲ್ಲೂ ಹೇಳಲಿಲ್ಲ. ಆದ್ರೆ ಒಬ್ಳು ಗೋಪಿ ಕೃಷ್ಣನಿಗೆ ಆರಾಧನೆ ಮಾಡ್ತಾಳೆ, ಒಬ್ಳು ಗೋಪಿ ಆ ಟಾಪ್ ಮೋಸ್ಟ್ ಗೋಪಿ ಅಂತ ಹೇಳ್ತಿದ್ರು. ಆಮೇಲೆ ಅನಾಯಾರಾಧಿತೋ ಅಂತ ಆ ವರ್ಡ್ ಅನ್ನು ಯೂಸ್ ಮಾಡ್ತಾರೆ, ಅನಾಯಾರಾಧಿತೋ. ಯಾರು ಗೋಪಿ ಕೃಷ್ಣನಿಗೆ ಸಂಪೂರ್ಣವಾಗಿ ಆರಾಧನೆಯನ್ನು ಮಾಡ್ತಾಳೆ ಅಂತ ಇಂಡೈರೆಕ್ಟ್ ಆಗಿ ರಾಧಾರಾಣಿಯ ಹೆಸರನ್ನು ತೆಗೆದಿದೆ. ಆದ್ರೆ ಬೇರೆ ಪುರಾಣಗಳಲ್ಲಿ ಇದರಲ್ಲೆಲ್ಲ ಇದೆ ಹೆಸರು, ರಾಧಾರಾಣಿಯ ಹೆಸರೆಲ್ಲ ಇದೆ. ಮತ್ತೆ ಚೈತನ್ಯ ಚರಿತಾಮೃತದಲ್ಲಿ ಕ್ಲಿಯರ್ ಆಗಿದೆ, ರಾಧಾ ಭಾವ ದ್ಯುತಿ. ನಮ್ಗೆ ಈ ಚೈತನ್ಯ ಮಹಾಪ್ರಭುಗಳ ರೂಪ ಏನಿದೆ, ಆಮೇಲೆ ಈ ನಾನು ಹೇಳಿದ ಶ್ಲೋಕ ಇದೆ, ಏನಿದು, ರಾಧಾಕೃಷ್ಣ ಏಕತನು ದುಹಿ ದೇಹಧರಿ, 2 ದೇಹ ಮಾತ್. ಸೊ ಅನ್ಯೋನ್ಯ ವಿಲಾಸೆ ರಸ ಆಸ್ವಾದನ ಕರಿ. ಸೊ ಎಷ್ಟೊಂದು ಶ್ಲೋಕಗಳು ಇದೆ ರಾಧಾರಾಣಿಯ ಪೊಸಿಷನ್ ಅನ್ನು ಹೇಳಿ. ಆಕ್ಚುಲಿ ಭಗವಂತನ ಸ್ತ್ರೀ ರೂಪ ಅದು ರಾಧಾರಾಣಿ. ಫೆಮನೈನ್ ಪೊಟೆನ್ಸಿ, ಫೆಮನೈನ್ ಫಾರ್ಮ್ ಆಫ್ ಅಬ್ಸಲ್ಯೂಟ್ ಟ್ರುತ್, ಪರಮ ಸತ್ಯದ ಸ್ತ್ರೀ ರೂಪ ಅವಳು ರಾಧಾರಾಣಿ, ಪುರುಷ ರೂಪ ಕೃಷ್ಣ. ಸೊ ಬೋತ್ ಆರ್ ಸೇಮ್ ಆಕ್ಚುಲಿ. ಸೊ ಆದ್ರಿಂದ ಏಕತನು ದುಹಿ ದೇಹಧರಿ, ಅಬ್ಸಲ್ಯೂಟ್ ಟ್ರುತ್. ಸೊ ಆದ್ರಿಂದ ರಾಧಾ ಮತ್ತೆ ಕೃಷ್ಣರಿಗೆ ಏನು ಡಿಫರೆನ್ಸ್ ಇಲ್ಲ, ದರ್ ಇಸ್ ನೋ ಡಿಫರೆನ್ಸ್. At the same time there is difference. This is the achintya bheda tattva, bheda abheda tattva. There is difference, at the same time there is no difference. ಅದು ಚೈತನ್ಯ ಮಹಾಪ್ರಭುಗಳು ನೀಡಿದ್ದು. ಆದ್ರಿಂದ ಅಚಿಂತ್ಯ ಭೇದ ಅಭೇದ ನಮ್ಗೆ ಅರ್ಥ ಆಗುದಿಲ್ಲ, ನಮ್ಮ ಮನಸ್ಸಿಗೆ ಇದು, ಅದರಿಂದ ಅದನ್ನು ಅಚಿಂತ್ಯ ಅಂತ ಹೇಳ್ತಾರೆ. ಇನ್ಕನ್ಸೀವೇಬಲ್, ವಿ ಕಾಂಟ್ ಅಂಡರ್ಸ್ಟ್ಯಾಂಡ್. ಹೇಗೆ ರಾಧಾ ಮತ್ತೆ ಕೃಷ್ಣರಿಗೆ ಡಿಫರೆನ್ಸ್ ಇಲ್ಲ, ಅಟ್ ದ ಸೇಮ್ ಟೈಮ್ ಡಿಫರೆನ್ಸ್ ಇದೆ, ಇದು ಅಚಿಂತ್ಯ, ವಿ ಕಾಂಟ್ ಅಂಡರ್ಸ್ಟ್ಯಾಂಡ್. ಇದು ಅಬ್ಸಲ್ಯೂಟ್ ಪ್ಲಾಟ್ಫಾರ್ಮ್ ಅಲ್ಲಿ ಇದೆ. ಹರೇ ಕೃಷ್ಣ. ಭಾಗವತಂ ಅಲ್ಲಿ ಅದರಿಂದ ಶುಕದೇವ ಗೋಸ್ವಾಮಿಗಳು ರಾಧಾ ಬಗ್ಗೆ ಹೇಳಿಲ್ಲ, ಯಾಕಂದ್ರೆ ಅವರು ಮೂರ್ಛೆ ತಪ್ಪಿ ಬಿಡ್ತಿದ್ರು. ಪರೀಕ್ಷಿತ ಮಹಾರಾಜರಿಗೆ 7 ದಿನ ಮಾತ್ರ ಇತ್ತು. ಇವರು 2 ವಾರ ಮೂರ್ಛೆ ತಪ್ಪಿ ಬಿಟ್ರೆ ಮುಗೀತು. ಪರೀಕ್ಷಿತ ಮಹಾರಾಜರಿಗೆ ಭಾಗವತಂ ಅವರ ಗೋಲ್ ಅಚೀವ್ ಆಗ್ತಾ ಇರ್ಲಿಲ್ಲ. ಸೊ ಅದರಿಂದ ಅವರು ರಾಧಾನ ಹೆಸರು ಹೇಳಲಿಲ್ಲ. ಹರೇ ಕೃಷ್ಣ. ಡೈರೆಕ್ಟ್ ಆಗಿ ಹೇಳಿಲ್ಲ, ಇಂಡೈರೆಕ್ಟ್ ಆಗಿ ಹೇಳಿದ್ರು. ಹರೇ ಕೃಷ್ಣ. ಸೊ ಐ ಥಿಂಕ್ ಗೋಪಿ ಅಂತ ಹೇಳಿದ್ದಾರೆ, ಒಬ್ಳು ಗೋಪಿ ಅಂತ ಹೇಳಿ ಆಮೇಲೆ ಲಾಸ್ಟಿಗೆ ಅನಾಯಾರಾಧಿತೋ, ಯಾವ ಗೋಪಿ ಕೃಷ್ಣನಿಗೆ ಸಂಪೂರ್ಣವಾಗಿ ಆರಾಧನೆಯನ್ನು ಮಾಡ್ತಾರೆ ಆ ರೀತಿ ಹೇಳಿದ್ದಾರೆ. ಸೊ ಹರೇ ಕೃಷ್ಣ. ಬೇರೆ ಪ್ರಶ್ನೆಗಳು ಇದೆಯಾ? ಇಲ್ದಿದ್ರೆ ಕ್ಲಾಸ್ ಅನ್ನು ಕ್ಲೋಸ್ ಮಾಡೋಣ. ಓಕೆ. ವಾಂಚ ಕಲ್ಪತರುಭ್ಯಶ್ಚ
कृपा सिंधु पतितानां पावनेभ्यो वैष्णवेभ्यो नमो नमः। अनंत कोटि वैष्णव वृंद की जय। शील प्रभुपाद की जय। शीಲ ಗುರುದೇವ ಕಿ ಜೈ. ತುಂಬಾ ಧನ್ಯವಾದಗಳು. ಇನ್ನು ಎರಡು ವಾರ ಇರೋಲ್ಲ, 3ನೇ ವಾರ ಸಿಗೋಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಧನ್ಯವಾದ. ಕೃಷ್ಣ.